ಸೋಮಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ಸಿದ್ದೇಶ್ವರ ಗೆಳೆಯರ ಬಳಗ ಬಗಲೂರು ಇವರು ಅಭಿನಯಿಸಲ್ಪಡುವ ಧರ್ಮದ ನುಡಿ ಬೆಂಕಿಯ ಕಿಡಿ ಅರ್ಥಾತ್ ಅನಾಥ ಕಟ್ಟಿದ ಅರಿಶಿನ ತಾಳಿ ಈ ಒಂದು ದ್ವಿತೀಯ ಪ್ರಯೋಗದ ಈ ಒಂದು ಸ್ಥಾನಾಂತರ ಈ ದ್ವಿತೀಯ ಪ್ರಯೋಗದ ನಾಟಕದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ವೇದಮೂರ್ತಿ ಗುರುಲಿಂಗಯ್ಯ ಮಹಾಸ್ವಾಮಿಗಳು ಶರಣಬಸವೇಶ್ವರ ಮಠ ಬಗಲೂರು ಇವರು ವಹಿಸಿಕೊಳ್ಬೇಕಾಗಿ ಅವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ವಿಠೋಬಾ ಸೋಮಲಿಂಗಪ್ಪ ಮಾಗಣಿಗೇರಿ ಕಾಂಗ್ರೆಸ್ ಯುವ ನಾಯಕರು ಬಗಲೂರು VSM ಪ್ರೌಢಶಾಲೆ ಅಧ್ಯಕ್ಷರು ಬಗಲೂರು ಇವರು ಈ ಒಂದು ಉದ್ಘಾಟನೆಯ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಲವಕುಶ ಮೋರಟಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಗಲೂರು ಇವರು ವಹಿಸಿಕೊಳ್ಬೇಕು. ಅದರಂತೆ ಈ ಒಂದು ದ್ವಿತೀಯ ಪ್ರಯೋಗದ ನಾಟಕದ ನೇತೃತ್ವವನ್ನ ಶ್ರೀ ಶಿವರಾಯ ಇಪ್ಪರಿಗೆ ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರು ಸಿದ್ಗಿ ಇವರು ವಹಿಸಿಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೇವೆ. ಅದರಂತೆ ಇನ್ನೋರ್ವ ನೇತೃತ್ವದ ಈ ಕಾರ್ಯಕ್ರಮ ವಹಿಸಿಕೊಳ್ಬೇಕಾಗಿರೋರು ಶ್ರೀ ಸಂಗಣ್ಣ ಹುನ್ನಳ್ಳಿ ಬಗಲೂರಿನ ಗಣ್ಯರು ಇವರ ಕಾರ್ಯಕ್ರಮ ನೇತೃತ್ವವನ್ನು ವಹಿಸಿಕೊಳ್ಬೇಕಾಗಿರುವ ವಿನಂತಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನ ಗೌರವಾಧ್ಯಕ್ಷರಾಗಿ ಶ್ರೀ ಬೋಜು ಕಂಬಾರ್ ಮಾಜಿ SDMC ಅಧ್ಯಕ್ಷರು ಬಗಲೂರು ಇವರು ವಹಿಸಿಕೊಳ್ಬೇಕು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಉಪಾಧ್ಯಕ್ಷರಾಗಿ ಶ್ರೀ ಶಿವಾನಂದ್ ಹುನ್ನಳ್ಳಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಬಗಲೂರು ಇವರು ವಹಿಸಿಕೊಳ್ಬೇಕು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವರು ಶ್ರೀ ಶ್ರೀಶೈಲ್ ಪಾಟೀಲ್ ಗಣಪತಿ ಬಗಲೂರು ಈ ಒಂದು ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಭೂಮಿ ಪೂಜೆಯನ್ನ ಶ್ರೀ ಧರ್ಮಣ್ಣ ಎಂಟ್ಮನ್ DSS ಸಂಚಾಲಕರು ವಿಜಯಪುರ ಹಾಗೂ ಭೂ ನ್ಯಾಯಮಂಡಲ ಸದಸ್ಯರು ಅಲ್ಮೇಲ್ ಇವರು ಈ ಒಂದು ಸ್ಥಾನವನ್ನು ಅಲಂಕರಿಸಬೇಕು. ಅದೇ ರೀತಿಯಾಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯ ಪಟ ಪೂಜೆಯನ್ನ ಶ್ರೀ ಬೀರ್ಲಿಂಗ ಹುಲ್ಲೂರು ಕಾಂಗ್ರೆಸ್ ಯುವ ನಾಯಕರು ಬಗಲೂರು ಇವರು ವಹಿಸಿಕೊಳ್ಬೇಕು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಸಂಗೀತ ಪೂಜೆಯನ್ನ ಶ್ರೀ ಗುಂಡೂರಾವ್ ಬಿರಾದಾರ್ BJP ಮುಖಂಡರು ಬಗಲೂರು ಇವರನ್ನು ವಹಿಸಿಕೊಳ್ಬೇಕು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಪಾರಿವಾಳ ಹಾರಿಸುವವರು ಡಾಕ್ಟರ್ ರಾಜು ಮಾರ್ಷಲ್ ವೈದ್ಯರು ಬಗಲೂರು ಇವರು ವಹಿಸಿಕೊಳ್ಬೇಕು. ಅದೇ ರೀತಿಯಾಗಿ ಸಸಿಗೆ ನೀರಿಡುವವರು ಶ್ರೀ ಶ್ರೀಶೈಲ್ ಗತ್ತರಿಗೆ ರೈತ ಮುಖಂಡರು ಬಗಲೂರು ಇವರು ವಹಿಸಿಕೊಳ್ಬೇಕು. ಅದೇ ರೀತಿಯಾಗಿ ಇನ್ನೋರ್ವರು ಸಸಿಗೆ ನೀರಿಡುವವರು ಶ್ರೀ ಸಿದ್ದು ಜಿ ಕುರ್ನಳ್ಳಿ BJP ಮುಖಂಡರು ಬಗಲೂರು ಇವರು ವಹಿಸಿಕೊಳ್ಬೇಕು. ಅದೇ ರೀತಿಯಾಗಿ ಬಲೂನು ಹಾರಿಸುವವರು ಶ್ರೀ ಸಿದ್ದು ಉಮ್ರಾಣಿ BJP ಯುವ ಜಾಲತಾಣ ಸದಸ್ಯರು ಬಗಲೂರು ಇವರನ್ನು ಸ್ಥಾನವನ್ನು ಅಲಂಕರಿಸಬೇಕು. ಅದೇ ರೀತಿಯಾಗಿ ಇನ್ನೋರ್ವರು ಬಲೂನು ಹಾರಿಸುವವರು ಶ್ರೀ ಶರಣಬಸವ ಬಂಡಿವಟ್ಟರ್ ಯುವ ಮುಖಂಡರು ಬಗಲೂರು ಸ್ಥಾನವನ್ನು ಅಲಂಕರಿಸಬೇಕು. ಅದೇ ರೀತಿಯಾಗಿ ಈ ಒಂದು ದ್ವಿತೀಯ ಪ್ರಯೋಗದ ನಾಟಕದ ಮುಖ್ಯ ಅತಿಥಿಗಳಾಗಿ ಶ್ರೀ ಮಲ್ಲು ಎಂಟ್ಮನ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಬಗಲೂರು, ಶ್ರೀ ಸುಭಾಷ್ S ಕುರ್ನಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಬಗಲೂರು, ಶ್ರೀ ಸಿದ್ದು ಮೂರ್ಚಾವರ್ ಗ್ರಾಮ ಪಂಚಾಯತ್ ಸದಸ್ಯರು ಬಗಲೂರು, ಶ್ರೀ ದೌಲು ರಮ್ಗಾ ಗ್ರಾಮ ಪಂಚಾಯತ್ ಸದಸ್ಯರು ಬಗಲೂರು, ಶ್ರೀ ಸುನೀಲ್ ಮಾಗಣಿಗೇರಿ ಗ್ರಾಮ ಪಂಚಾಯತ್ ಸದಸ್ಯರು ಬಗಲೂರು, ಶ್ರೀ ಶಿವಾನಂದ್ ವಜ್ರದ್ ಗ್ರಾಮ ಪಂಚಾಯತ್ ಸದಸ್ಯರು ಬಗಲೂರು, ಶ್ರೀ ಸಿದ್ದು ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀ ಭರತ್ ಮುಂದಿಗಿ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀ ಉಮೇಶ್ ಶಂಗಂಚಿ KSRTC ಉಡುಪಿ, ಶ್ರೀ ಬಸು ಬಿರೇದಾರ್ ಅಕ್ಷರಧಾಮ ಹಿರಿಯ ಪ್ರಾಥಮಿಕ ಶಾಲೆ ಬಗಲೂರು, ಅದೇ ರೀತಿಯಾಗಿ ಶ್ರೀ ಬಸವರಾಜ್ ಸಜ್ಜನ್ ಗ್ರಾಮ ಪಂಚಾಯತ್ ಸದಸ್ಯರು ಬಗಲೂರು, ಶ್ರೀ ಶಿವಾನಂದ್ ಬಿರೇದಾರ್ ಗ್ರಾಮ ಪಂಚಾಯತ್ ಸದಸ್ಯರು ಬಗಲೂರು, ಶ್ರೀ ಸುರೇಶ್ ರೋಗಿ ಗ್ರಾಮ ಪಂಚಾಯತ್ ಸದಸ್ಯರು ಬಗಲೂರು, ಶ್ರೀ ಬಮರಾಯ್ ಕಂಬಾರ್ SDMC ಅಧ್ಯಕ್ಷರು ಬಗಲೂರು, ಶ್ರೀ ಮಾಂತೇಶ್ ನಾಗ SDMC ಸದಸ್ಯರು ಬಗಲೂರು, ಶ್ರೀ ಸಿದ್ದರಾಮಪ್ಪ ಕುರ್ನಾಳಿ ಯುವ ಮುಖಂಡರು ಬಗಲೂರು, ಶ್ರೀ ದೌಲತ್ ರಾಯ್ ಬಿರಾದಾರ್ ರೈತ ಮುಖಂಡರು ಬಗಲೂರು, ಶ್ರೀ ಸಂಗಣ್ಣ ಮಾಗೇಣಿಗೇರಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಬಗಲೂರು, ಶ್ರೀ ದೇವು ಕಲ್ಲೂರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಬಗಲೂರು, ಶ್ರೀ ಗುರು ಹುಲ್ಲೂರು ಯುವ ಮುಖಂಡರು ಬಗಲೂರು, ಶ್ರೀ ಸಿದ್ದರಾಮ್ ಮಾನೇಗರ್ ಯುವ ಮುಖಂಡರು ಬಗಲೂರು, ಶ್ರೀ ದರ್ಶನ್ ಬಿರಾದಾರ್ ಗಣ್ಯ ವ್ಯಾಪಾರಸ್ಥರು ಬಗಲೂರು, ಶ್ರೀ ಸಂಗಯ್ಯ ಮಠಪತಿ ಯುವ ಮುಖಂಡರು ಬಗಲೂರು, ಶ್ರೀ ಗುರುರಾಜ್ ಮೂರ್ಚಾವರ್ ಯುವ ಮುಖಂಡರು ಬಗಲೂರು, ಶ್ರೀ ಮಾಂತೇಶ್ ಇಪ್ಪರಿಗೆ BJP ಕಾರ್ಯಕಾರಿಣಿ ಸದಸ್ಯರು ಬಗಲೂರು, ಶ್ರೀ ಸಿದ್ದಣ್ಣ ಮಜ್ಜಿಗೆ ಉದ್ದಿಮೆದಾರರು ಬಗಲೂರು, ಶ್ರೀ ರಾಜು P ಪಾಸ್ಗಿ ಗ್ರಾಮ ಒನ್ ಸೇವಾ ಕೇಂದ್ರ ಬಗಲೂರು, ಶ್ರೀ ಮಲ್ಲು ಮೂರ್ಚಾವರ್ ವಾಟರ್ ಫಿಲ್ಟರ್ ಬಗಲೂರು, ಶ್ರೀ ಶರಣಬಸವ ಬಂಡಿವಟ್ಟರ್ ಕಾಂಟ್ರಾಕ್ಟರ್ ಬಗಲೂರು, ಶ್ರೀ ಶರಣು ಹಿಪ್ಪರಿಗೆ ಇವರೆಲ್ಲರೂ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕು. ಈಗ ಈ ಒಂದು ದ್ವಿತೀಯ ಪ್ರಯೋಗದ ನಾಟಕವನ್ನ ಪ್ರಾರ್ಥನೆಯೊಂದಿಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸಂಗೀತ ಕಲಾವಿದರು ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿರುವುದು. ಒಂದು ಸಾರಿ ನಮ್ಮ ಮನೆಗೆ ಬನ್ನಿ ಶ್ರೀ ಗುರುವೇ, ನಿಮ್ಮ ಪಾದ ಪೂಜೆ ಮಾಡಿ ಧನ್ಯನಾಗುವೆ. ಒಂದು ಸಾರಿ ನಮ್ಮ ಮನೆಗೆ ಬನ್ನಿ ಶ್ರೀ ಗುರುವೇ, ಒಂದು ಸಾರಿ ನಮ್ಮ ಮನೆಗೆ ಬನ್ನಿ
ತೊಳೆಯುವೆನ ಪಾಪವನ್ನು ಕಲಿಯೆಯ ಭಸ್ಮಗಂಧ ಹಚ್ಚುವೇನ ಭಕ್ತಿ ಮಾರ್ಗ ತೋರಯ್ಯ ಪಾಪವನ್ನು ತೊಳೆಯುವೆನ ಪಾಪವನ್ನು ಕಲಿಯೆಯ ಭಸ್ಮಗಂಧ ಹಚ್ಚುವೇನ ಭಕ್ತಿ ಮಾರ್ಗ ತೋರಯ್ಯ ಭೂಪತಿ ಅರ್ಪಿಸುವೆ ನೋವನ್ನು ಅಳಿಸಯ್ಯ ಭೂಪತಿ ಅರ್ಪಿಸುವೆ ನೋವನ್ನು ಅಳಿಸಯ್ಯ ಧೂಪ ದೀಪ ಬೆಳಗುವೆನ ಬೆಳಕಿನಡಿಗೆ ನಡೆಸಯ್ಯ ಧೂಪ ದೀಪ ಬೆಳಗುವೆನ ಬೆಳಕಿನಡಿಗೆ ನಡೆಸಯ್ಯ ಒಂದು ಸಾರಿ ನಮ್ಮ ಮನೆಗೆ ಬನ್ನಿಸಿ ಗುರುವೇ ನಿಮ್ಮ ಪಾದ ಪೂಜೆ ಮಾಡಿ ಧನ್ಯನಾಗುವೆ ಧನ್ಯವಾದಗಳು ಈ ಒಂದು ಪ್ರಾರ್ಥನೆಯನ್ನ ಸುಸ್ತಾರವಾಗಿ ಹಾಡಿರ್ತಕ್ಕಂಥ ಸಂಗೀತ ಕಲಾವಿದರಿಗೆ. ಈಗ ವೇದಿಕೆ ಮೇಲೆ ಗಣ್ಯಮಾನ್ಯರಿಗೆ ಸ್ವಾಗತ ಗೀತೆಯೊಂದಿಗೆ ಸ್ವಾಗತ ಮಾಡ್ಕೊಳ್ತಿದ್ದಾರೆ ನಮ್ಮ ಸಂಗೀತ ಕಲಾವಿದರು. ಸ್ವಾಗತ ಗೀತೆಯನ್ನ ಹಾಡಬೇಕಾಗಿ ಅವರಿಗೆ ವಿನಂತಿ. ಸಂಗೀತ ಸಾಮ್ರಾಟ ಗುರುವೇ ಶ್ರೀ ಗುರು ಪುಟ್ಟರಾಜ ದೇವಗಿರಿಯ ನಂದಾದೀಪ ಶ್ರೀ ಗುರು ಪುಟ್ಟರಾಜ ಸಂಗೀತ ಸಾಮ್ರಾಟ ಗುರುವೇ ಶ್ರೀ ಗುರು ಪುಟ್ಟರಾಜ ದೇವಗಿರಿಯ ನಂದಾದೀಪ ಶ್ರೀ ಗುರು ಪುಟ್ಟರಾಜ ಸಂಗೀತ ಸಾಮ್ರಾಟ ಗುರುವೇ ಶ್ರೀ ಗುರು ಪುಟ್ಟರಾಜ ದೇವಗಿರಿಯ ನಂದಾದೀಪ ಶ್ರೀ ಗುರು ಪುಟ್ಟರಾಜ ಸ್ವರಗಳ ನಾಡಿನ ಪುಣ್ಯದ ಭೂಮಿಗೆ ತಂದೆಯಾಗಿ ಬಂದಿರುವೆ ಅಂದರೆ ನನ್ನಲ್ಲಿ ಬೆಳಗಾಗಿ ನೀ ಸದಾ ಬೆಳಗುತ್ತಿರುವೆ ಸ್ವರಗಳ ನಾಡಿನ ಪುಣ್ಯದ ಭೂಮಿಗೆ ತಂದೆಯಾಗಿ ಬಂದಿರುವೆ ಅಂದರೆ ನನ್ನಲ್ಲಿ ಬೆಳಗಾಗಿ ನೀ ಸದಾ ಬೆಳಗುತ್ತಿರುವೆ ಸಂಗೀತ ಸಾಮ್ರಾಟ ಗುರುವೇ ಶ್ರೀ ಗುರು ಪುಟ್ಟರಾಜ ದೇವಗಿರಿಯ ನಂದಾದೀಪ ಶ್ರೀ ಗುರು ಪುಟ್ಟರಾಜ ಸಕಲ ವಿದ್ಯಾ ಪಂಡಿತರಾದ ಶ್ರೀ ಗುರು ವಧುವೆಯ ಸರಿಗಮಗಳನ್ನು ಅರಿದು ಕುಡಿದ ಗಾನ ಯೋಗಿ ನಯ್ಯ ಸಕಲ ವಿದ್ಯಾ ಪಂಡಿತರಾದ ಶ್ರೀ ಗುರು ವಧುವೆಯ ಸರಿಗಮಗಳನ್ನು ಅರಿದು ಕುಡಿದ ಗಾನ ಯೋಗಿ ನಯ್ಯ ನರನೇ ಮುಡಿದರು ಗುರುಡಿ ಕಾಯು ಎಂಬ ಮಾತ ಸುಳ್ಳಲ್ಲ ನರನೇ ಮುಡಿದರು ಗುರುಡಿ ಕಾಯು ಎಂಬ ಮಾತ ಸುಳ್ಳಲ್ಲ ಬದುಕಿನ ಹೆಸರನ್ನು ಜಗದಲ್ಲಿ ಬೆಳಗಿದ ಗಂಧ ದೀಪ ನೀರಯ್ಯ ಬದುಕಿನ ಹೆಸರನ್ನು ಜಗದಲ್ಲಿ ಬೆಳಗಿದ ಗಂಧ ದೀಪ ನೀರಯ್ಯ ಸಂಗೀತ ಸಾಮ್ರಾಟ ಗುರುವೇ ಶ್ರೀ ಗುರು ಪುಟ್ಟರಾಜ ದೇವಗಿರಿಯ ನಂದಾದೀಪ ಶ್ರೀ ಗುರು ಪುಟ್ಟರಾಜ ಧನ್ಯವಾದಗಳು ಎಂದು ಸ್ವಾಗತ ಗೀತೆಯನ್ನು ಹಾಡಿರ್ತಕ್ಕಂಥ ಕಲಾವಿದರಿಗೆ. ಈಗ ನಮ್ಮ ನಿಮ್ಮೆಲ್ಲರಿಗೂ ಅನ್ನವನ್ನು ನೀಡಿರ್ತಕ್ಕಂಥ ಈ ಒಂದು ಭೂಮಿ ತಾಯಿಯನ್ನ ಪೂಜೆ ಮಾಡೋದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಬರ್ತಾ ಇದ್ದಾರೆ. ಈ ಒಂದು ಭೂಮಿ ಪೂಜೆಯನ್ನ ಶ್ರೀ ಧರ್ಮಣ್ಣ ಎಂಟ್ಮನ್ DSS ಸಂಚಾಲಕರು ವಿಜಯಪುರ ಭೂ ನ್ಯಾಯಮಂಡಳಿ ಸದಸ್ಯರ ಆದ್ಮೇಲೆ ಈ ಒಂದು ಭೂಮಿ ಪೂಜೆಯನ್ನ ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿ. ಅಮ್ಮನ ನೋಡಿರಮ್ಮ ಸಮಾನ ಮಾಡಿರಮ್ಮ ಭಾಗಿನ ನೀಡಿರಮ್ಮ ಭಾಗ್ಯದ ಬೇಡಿರಮ್ಮ ಮಕ್ಕಳ ಬಳ್ಳಿಗೆ ಕುಡುಗೋಲಿಟ್ಟರು ನಗುತ್ತಾಳೆ
ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಹುಕ್ಕಿ ತಂದವಳಾರಮ್ಮ ಭೂಮಿ ತಾಯಮ್ಮ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾನವ ಇವಳದೇನು ಕರುಣೆ ಪ್ರೀತಿಯ ನಮ್ಮಮ್ಮ 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 ಭೂಮಿ ತಾಯಮ್ಮ ಹುಕ್ಕಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಹುಕ್ಕಿ ತಂದವಳಾರಮ್ಮ ಭೂಮಿ ತಾಯಮ್ಮ ಈ ಅಂಬಲಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಹುಕ್ಕಿ ತಂದವಳಾರಮ್ಮ ಭೂಮಿ ತಾಯಮ್ಮ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನೆ ಕರುಣೆ ಪ್ರೀತಿಯೋ ನಮ್ಮಮ್ಮ ಧನ್ಯವಾದಗಳು ಭೂಮಿ ಪೂಜೆಯನ್ನ ನೆರವೇರಿಸಿದಂತ ಗಣ್ಯರಿಗೆ. ಈಗ ನಡೆದಾಡುವ ದೇವರಾಗಿರ್ತಕ್ಕಂಥ ಶ್ರೀ ಸಿದ್ದೇಶ್ವರ ಸ್ವಾಮಿ ಫೋಟೋ ಪೂಜೆಯನ್ನ ನೆರವೇರಿಸುತ್ತಿರುವರು ಶ್ರೀ ಬೀರ್ಲಿಂಗ್ ಕೊಲ್ಲೂರ್ ಕಾಂಗ್ರೆಸ್ ಯುವ ಮುಖಂಡರು ಬಗಲೂರು ಇವರೊಂದು ಸಿದ್ದೇಶ್ವರ ಸ್ವಾಮಿಗಳ ಫೋಟೋ ಪೂಜೆಯನ್ನ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿರುವ ವಿನಂತಿ. ಸಂದರೆಂದರಿಯಾರು ದಿವ್ಯತೆಯಾರಿದವರು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂದರೆಂದರಿಯಾರು ದಿವ್ಯತೆಯಾರಿದವರು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂದರೆಂದರಿಯಾರು ದಿವ್ಯತೆಯಾರಿದವರು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವರು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವರು ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ದಿವ್ಯತೆಯಾರಿದವರು. ಧನ್ಯವಾದಗಳು ಫೋಟೋ ಪೂಜೆಯನ್ನ ನಡೆಸುವಂತ ಮಹನೀಯರಿಗೆ. ಈಗ ಕಾರ್ಯಕ್ರಮದ ಜ್ಯೋತಿ ಬೆಳೆಸುವ ಹಂತ. ಈ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳೆಸುವುದರ ಮೂಲಕ ಚಾಲನೆಯನ್ನು ನೀಡ್ತಾ ಇದ್ದಾರೆ ಶ್ರೀ ಶ್ರೀಶೈಲ್ ಪಾಟೀಲ್ ದಳಪತಿ ಬಗಲೂರು ಇವರು. ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳೆಸುವುದರ ಮೂಲಕ ಕಾರ್ಯಕ್ರಮ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ಜ್ಯೋತಿ ಬೆಳಗಿಸಿದಂತ ಎಲ್ಲಾ ಮಾನ್ಯರಿಗೂ ಧನ್ಯವಾದಗಳು. ಈಗ ಈ ಒಂದು ಸಂಗೀತ ಪೂಜೆಯನ್ನ ನೆರವೇರಿಸ್ತಾ ಇರುವವರು ಶ್ರೀ ಗುಂಡೂರಾವ್ ಬಿರಾದಾರ್ ಬಿಜೆಪಿ ಮುಖಂಡರು. ಈ ಒಂದು ಸಂಗೀತ ಪೂಜೆಯನ್ನ ಮಾಡಬೇಕಾಗಿ ಅವರು ವಿನಂತಿ. ಪೂರ್ವದ ಜನ್ಮವು ಯಾವುದು ಮಾಡುವ ಪುಣ್ಯವು ಯಾರದು ಯಾರದು ನನ್ನದು ನನ್ನದು ಸಂಗೀತವೇ ನನ್ನದಿರದು ಪಾಲಿಯೇ ನಮ್ಮ ಉಸಿರು ಗೀತವೇ ನನ್ನದಿರದು ಪಾಲಿಯೇ ನನ್ನ ಉಸಿರು ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು ಸಂಗೀತವೇ ನನ್ನದಿರದು. ಸಂಗೀತ ಪೂಜೆಯನ್ನ ನೆರವೇರಿಸುತ್ತಾರೆ ಮಹನೀಯರಿಗೆ ಧನ್ಯವಾದಗಳು. ಈಗ
ಸಸಿಗೆ ನೀರೇರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಬರ್ತಾ ಇದ್ದಾರೆ ನಮ್ಮ ಶ್ರೀಶೈಲ್ ಗದ್ದರಿಗಿ ಯುವ ಪ್ರಗತಿಪರ ರೈತ ಮುಖಂಡರು ಮಗಳೂರು ಹಾಗೂ ಶ್ರೀ ಸಿದ್ದು ಕುರ್ನಳ್ಳಿ ಬಿಜೆಪಿ ಮುಖಂಡರು ಮಗಳೂರು ಇರುವರ ಜೋಡಿಯು ಸಸಿಗೆ ನೀರೇರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ನಾಲ್ಕು ಹಸಿರು ದಂಡೆ ಬಾಲ್ ಸ್ವಲ್ಪ ಕರೆಕ್ಟ್ ಆಗಿ ಸಸಿಗೆ ನೀರುಣಿಸಂತ ಇರುವರು ಮಹನೀಯರಿಗೂ ಧನ್ಯವಾದಗಳು. ಈಗ ಪಾರಿವಾಳ ಹಾರಿಸುವವರು ನಮ್ಮೂರಿನ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರಾಜು ಮಾಶಾಳಿ ಅವರು ಈ ಒಂದು ಪಾರಿವಾಳ ಹಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿರಲು ವಿನಂತಿ. ಬಲೂನ್ ಹಾರಿಸಿದಂತ ವೈದ್ಯರಿಗೆ ಈಗ ಬಲೂನ್ ಹಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಬರ್ತಾ ಇದ್ದಾರೆ ನಮ್ಮ ಇರುವರು ಊರಿನ ಮುಖಂಡರಾಗಿದ್ದಂತ ಶ್ರೀ ಸಿದ್ದು ಉಮರಾಣಿ ಹಾಗೂ ಶರಣ್ ಬಸು ಬಂಡಿವಡ್ಡರ್ ಇಬ್ಬರು ಬಲೂನ್ ಹಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಬರ್ತಾ ಇದ್ದಾರೆ. ಬರ್ಲಿ ಜೋರಾದ ಚಪ್ಪಾಳೆ. ಧನ್ಯವಾದಗಳು ಈ ಒಂದು ಬಲೂನ್ ಹಾರಿಸಿದಂತ ಎಲ್ಲ ಇರುವ ಮಹನೀಯರಿಗೂ. ಈಗ ಕಾರ್ಯಕ್ರಮದ ಕೊನೆಯ ಉದ್ಘಾಟನಾ ಕಾರ್ಯಕ್ರಮ ಇದೊಂದು ದ್ವಿತೀಯ ಪ್ರಯೋಗದ ಶ್ರೀ ಸೋಮಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ನಾಟಕದ ದ್ವಿತೀಯ ಪ್ರಯೋಗದ ಉದ್ಘಾಟನೆ ಕಾರ್ಯಕ್ರಮವನ್ನ ಶ್ರೀ ವಿಠೋಬ ಎಸ್ ಮಾಗಣಿಗೇರಿ ಕಾಂಗ್ರೆಸ್ ಯುವ ನಾಯಕರು ಬಗಲೂರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಗಲೂರು, ವಿಎಸ್ಎಂ ಪ್ರೌಢಶಾಲೆ ಅಧ್ಯಕ್ಷರು ಬಗಲೂರು ಇವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊಂಡಿದ್ದೇನೆ. ತಪಸ್ಸಿನ ಫಲವೋ ಈ ಕಣ್ಣುಗಳು ಮಾಡಿದ ಪುಣ್ಯವೋ. ಧನ್ಯವಾದಗಳು ಉದ್ಘಾಟನೆ ಮಾಡಿರ್ತಕ್ಕಂಥ ಶ್ರೀ ವಿಠೋಬ ಎಸ್ ಮಾಗಣಿಗಿರಿ ಅವರಿಗೆ. ಈಗ ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮನೆಯವರಿಗೆ ಸನ್ಮಾನ ಕಾರ್ಯಕ್ರಮ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ಸುರೇಶ್ ಮುಖ್ಯ ಶಿಕ್ಷಕರು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿ. ಆಲ್ಮೇಲ್ ತಾಲೂಕಿನ ಬಗ್ಲೂರು ಗ್ರಾಮದಲ್ಲಿ ಶ್ರೀ ಸೋಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಪ್ರಯುಕ್ತವಾಗಿ ಶ್ರೀ ಸಿದ್ದೇಶ್ವರ ಗೆಳೆಯರ ಬಳಗ ಬಗ್ಲೂರು ಇವರು ಅಭಿನಯಿಸಲ್ಪಡುವ ಧರ್ಮದ ನುಡಿ ಬೆಂಕಿಯ ಕಿಡಿ ಅರ್ಥಾತ್ ಅನಾಥ ಕಟ್ಟಿದ ಅರಿಶಿಣದ ತಾಳಿ ದ್ವಿತೀಯ ಪ್ರಯೋಗದ ಒಂದು ದಿವ್ಯ ವೇದಮೂರ್ತಿ ಗುರುಲಿಂಗಯ್ಯ ಮೈಸ್ವಾಮಿಗಳು ಶರಣಬಸವೇಶ್ವರ ಮಠ ಬಗ್ಲೂರು ಇವರಿಗೆ ಮಾಂತಯ್ಯ ಹಿರೇಮಠ ಇವರು ಬಂದು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನನ್ನ ಬಾಳಿನ ದೇವರು ಗುರುಪುತ್ರರಾದರು, ನನ್ನ ಬಾಳಿನ ದೇವರು ಗುರುಪುತ್ರ
ಉದ್ಘಾಟನೆ ಮಾಡಿರುವಂಥ ಶ್ರೀ ವಿದ್ಯಾಭೂಷವ್ ಮಾಗನಗೇರಿ ಕಾಂಗ್ರೆಸ್ ಯುವ ನಾಯಕರು ಬಗಲೂರು, VSMS ಪ್ರೌಢಶಾಲೆ ಅಧ್ಯಕ್ಷರು ಬಗಲೂರು ಇವರಿಗೆ ಶ್ರೀಶೈಲ್ ತಮ್ಮೂಲ್ ಶಿಕ್ಷಕರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತ ಶ್ರೀ ಶಿವರಾಯ ಹೆಪ್ಪರಿಗೆ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಸಿಂದಗಿ ಇವರಿಗೆ ಮುತ್ತಣ್ಣ ದತ್ತರಿಗೆ ಇವರಿಂದ ಸನ್ಮಾನ. ಕರುನಾಡತಾಯಿ ಸದಾ ಚಿನ್ಮಯಿ, ಕರುನಾಡತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ದೇವಾಲಯ ಈ ದೇವಾಲಯ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂತ ಶ್ರೀ ಸಂಗಣ್ಣ ಮುನಳಿ ಬಗಲೂರು ಗ್ರಾಮದ ಗಣ್ಯರು ಇವರಿಗೆ ವಿಶ್ವನಾಥ್ ಪುನಳಿ ಇವರಿಂದ ಸನ್ಮಾನ. ವೀರ ವೀರ ನಾಡಿನ ನಾಡುಣಿಯುವುದು, ಶಾಂತಿ ಮಂತ್ರ ಪಾಡಿನ ನೀರುಣಿಯುವುದು, ವರಸಾಧು ಸಂತರ ನಿಲ್ಲವು, ಮಹಜಪಿಕಾರರ ನಿಲ್ಲವು, ಗೀತ ಸಾಹಿತ್ಯ ಶರಣಿನ್ನದು, ಕರುನಾಡ ತಾಯಿ ಸದಾ ಚಿನ್ಮಯಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಗೌರವ ಅಧ್ಯಕ್ಷರು ಶ್ರೀ ಬೌಜು ಕಂಬಾರ್, ಮಾಜಿ SDMC ಅಧ್ಯಕ್ಷರು ಬಗಲೂರು ಇವರಿಗೆ YK ಪಾಟೀಲ್ ಇವರಿಂದ ಸನ್ಮಾನ. ಜೀವ ತಂದಿ ನೀಡುವ ಸ್ನೇಹ ನಮ್ಮದು, ಎಲ್ಲ ಒಂದೇ ಎನ್ನುವ ಕಾರ್ಯ ನಮ್ಮದು, ಸೌಂದರ್ಯ ಸೀಮೆಯ ಗುರಿ ನಮ್ಮದು, ಮಾಧುರ್ಯದ ಹೂವಿದ ಗುರಿ ನಮ್ಮದು, ಕಸ್ತೂರಿ ಕನ್ನಡದ ಸವಿ ನಮ್ಮದು, ರೋಮ ರೋಮಗಳು ಬೆಟ್ಟವು ತಾಯಿ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಶ್ರೀ ಲವಕುಶ ಮೋರಡಿಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಗಲೂರು ಇವರಿಗೆ ಚಂದ್ರು ಮೂರ್ಚಾವರ್ ಇವರಿಂದ ಸನ್ಮಾನ. ಕನ್ನಡ ರೋಮಾಂಚನವೇ ಕನ್ನಡ, ಕಸ್ತೂರಿ ನುಡಿಯುವುದು, ಕರುನಾಡು ಮಣ್ಣಿದು, ಸಿಟ್ಟಿಸೋ ವಂದಿಸೋ ಪೂಜಿಸೋ ಪೂಜಿಸೋ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಉಪಾಧ್ಯಕ್ಷರು ಶ್ರೀ ಶಿವಾನಂದ ಹುನ್ನಳ್ಳಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಬಗಲೂರು ಇವರಿಗೆ ರಾಜು ಪುರ್ನಳ್ಳಿ ಅವರಿಂದ ಸನ್ಮಾನ. ಕನ್ನಡ ಮಣ್ಣನ್ನು ಮರಿಬೇಡ ಮೋದಿ ಮಾಡಿ, ಮೋದಿ ಮಾಡಿ, ಕನ್ನಡ ಬೆರಿಬೇಡ ಮೋದಿ ಮಾಡಿ, ಮೋದಿ ಮಾಡಿ. ಸಂತೋಷದಲ್ಲಿ ತಾಯ್ನಾಡು ಮೋಹದ ಕಲೆಗಳ ಮೆಲುಗೆಯನ್ನು ಬಿಸದಿರು ಈ ಹೆಸರ. ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳಗಿಸತಕ್ಕಂಥ ಶ್ರೀ ಶ್ರೀಶೈಲ್ ಪಾಟೀಲ್ ಗಣಪತಿ ಬಗಲೂರು ಇವರಿಗೆ ಶ್ರೀ ಸುರೇಶ್ ಮೋಚಾವ್ ಶಿಕ್ಷಕರಿಂದ ಶಾಲಾ ಹಾಗೂ ಸನ್ಮಾನ. ಹಾಡಾಗಲಿ ರೋಡಾಗಲಿ ನಾಡಾಗಲಿ ಕಟ್ಟೋಸಿ ನಾರಾಗಿರ, ಈ ಒಂದು ಭೂಮಿ ಪೂಜೆಯನ್ನ ನೆರವೇರಿಸತಕ್ಕಂಥ ಶ್ರೀ ಧರ್ಮಣ್ಣ ಎಂಟ್ಮನ್ DSS ಸಂಚಾಲಕರು ವಿಜಯಪುರ ಹಾಗೂ ಭೂ ನ್ಯಾಯ ಮಂಡಳಿ ಸದಸ್ಯರು ಆಲ್ಮೇಲ್ ಇವರಿಗೆ ಗುರು ಮೂರ್ಚಾವ ಶಿಕ್ಷಕರು ಇವರಿಂದ ಶಾಲಾ ಹಾಗೂ ಸನ್ಮಾನ. ಹರಸಿದರು ಮುಡಿಗಳು, ಹರಸಿದರು ಕಲಿಗಳು, ಎತ್ತರಲಿ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ, ಹಾಡಿದರು ಕವಿಗಳು, ಕರಗಿದವು ಶಿಲೆಗಳು, ತುಂಬಿದರು ಎದೆಯಲ್ಲಿ ಸಿರಿಗನ್ನಡ ಅಭಿಮಾನವ. ಕನ್ನಡ ರೋಮಾಂಚನವೇ ಕನ್ನಡ, ಆಡಿಸೋ ಕೇಳಿಸೋ ಪ್ರೀತಿಸೋ, ಕನ್ನಡ ಮಣ್ಣನ್ನು ಮರಿಬೇಡ ಮೋದಿ ಮಾಡಿ, ಮೋದಿ ಮಾಡಿ, ಕನ್ನಡ ಮರಿಬೇಡ ಮೋದಿ ಮಾಡಿ.
ಕಾರ್ಯಕ್ರಮದಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ಫೋಟೋ ಪೂಜೆ ನೆರವೇರಿಸಿರುವಂಥ ಶ್ರೀ ಬೀರ್ಲಿಂಗ್ ಬ ಹುಲ್ಲೂರು ಕಾಂಗ್ರೆಸ್ ಯುವ ನಾಯಕರು ಬಗಲೂರು ಇವರಿಗೆ ಸಿದ್ದು ಇಂಗ್ಲಿ ಗೀತದಿಂದ ಸನ್ಮಾನ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಗೀತ ಪೂಜೆ ನೆರವೇರಿಸಿರುವಂತ ಶ್ರೀ ಗುಂಡೂರಾವ್ ಬಿರಾದರ್ ಬಿಜೆಪಿ ಮುಖಂಡರು ಬಗಲೂರಿವರಿಗೆ ಎಲ್ಲೂ ಮಗಣಿ ರೀತಿಯಿಂದ ಸನ್ಮಾನ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾರಿವಾಳ ಹಾರಿಸಿರುವಂತ ಡಾಕ್ಟರ್ ರಾಜು ಮಾಷಾಳ ವೈದ್ಯರು ಬಗಲೂರಿವರಿಗೆ ಶಿವಾನಂದ್ ಇಪ್ಪರಿಗೆ ಇದರಿಂದ ಸನ್ಮಾನ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕಿರುವಂತ ಶ್ರೀಶೈಲ್ ಗತ್ತರ್ಗಿ ರೈತ ಮುಖಂಡರು ಬಗಲೂರಿವರಿಗೆ ಭರತ್ ಇಪ್ಪರಿಗೆ ಇವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಇನ್ನೋರ್ವ ಸಸಿಗೆ ನೀರು ಉಣಿಸುವವರು ಶ್ರೀ ಸಿದ್ದು ಜ ಕುರ್ನಳ್ಳಿ ಬಿಜೆಪಿ ಮುಖಂಡರು ಬಗಲೂರಿವರಿಗೆ ಮಲ್ಲು ಬಂಡಿವಾಡ ರೀತಿಯಿಂದ ಸನ್ಮಾನ. ಅದೇ ರೀತಿಯಾಗಿ ಬಲೂನ್ ಹಾರಿಸಿರುವವರು ಸಿದ್ದು ಸಿ ಉಮ್ರಾಣಿ ಬಿಜೆಪಿ ಜಾಲತಾಣ ಸದಸ್ಯರು ಬಗಲೂರಿವರಿಗೆ ರಾಜು ಇಪ್ಪರಿಗೆ ಇದರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಬಲೂನ್ ಹಾರಿಸಿರುವಂತ ಶ್ರೀ ಶರಣಬಸು ನಾ ಬಂಡಿವಡ್ಡರ್ ಯುವ ಮುಖಂಡರು ಬಗಲೂರಿವರಿಗೆ ಸಿದ್ದು ಬಳಿಗಾರಿಯಿಂದ ಸನ್ಮಾನ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ಮಲ್ಲುಬಾ ಎಂಟಮಾನ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಇವರಿಗೆ ಶ್ರೀಕಾಂತ್ ನೋಟಕ್ ಇದರಿಂದ ಇನ್ನೋರ್ವ ಅತಿಥಿಗಳಾದಂಥ ಭಗವಂತರಾಯ್ ಮೂರ್ಚಾವರ್ ಇವರಿಗೂ ಕೂಡ ಶ್ರೀಶೈಲ್
ಪೂರ್ಣಳಿತನಿಂದ ಸನ್ಮಾನ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾದಂಥ ಶ್ರೀ ಶಿವಾನಂದ್ ವಜ್ರದ ಗ್ರಾಮ ಪಂಚಾಯತ್ ಸದಸ್ಯರು ಬಗಳೂರು ಇವರಿಗೆ ಶಂಕರ್ಲಿಂಗ್ ಇಬ್ಬರಿಗೆತರಿಂದ ಸನ್ಮಾನ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿದಲ್ಲಿ ನಗುವೆ. ನೀವು ಒಂದು ಕಾರ್ಯಕ್ರಮದ ಅತಿಥಿಗಳ ಎನಿಸಿರುವಂಥ ಉಮೇಶ್ ಅಂಕಂಚ್ ಅವರಿಗೆ ಮಡಿವಾಳ ಅವಳಿ ಗೀತನಿಂದ ಸನ್ಮಾನ. ಹೂವಾದರೆ ನಾನು ಮೂಕಾಂಬೆಯ ಪಾದದಲ್ಲಿರುವೆ, ಹುಲ್ಲಾದರೆ ನಾನು ಆ ತುಂಗೆಯ ದಡದಲ್ಲಿ ಕಲಿವೆ, ಮಲೆಯಾದರೆ ನಾನು ಮಲೆನಾಡಿನ ಮೈಯನ್ನು ಕೊಳೆವೆ, ಹುಲ್ಲಾದರೆ ನಾನು ಆ ತುಂಗೆಯ ದಡದಲ್ಲಿ ಕಲಿವೆ, ಮಲೆಯಾದರೆ ನಾನು ನಾಡಿನ ಮೈಯನ್ನು ಕೊಳೆವೆ, ಮಲೆಯಾದರೆ ನಾನು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವಂಥ ಬಸವರಾಜ್ ಸಜ್ಜನ್ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೆ ಪರಸು ಹತ್ನೂರು ಈತನಿಂದ ಸನ್ಮಾನ. ದೌಲು ರಂಗ ಗ್ರಾಮ ಪಂಚಾಯತ್ ಸದಸ್ಯರು ಬಗಳೂರು ಇವರಿಗೆ ಪ್ರಶಾಂತ್ ಕಲ್ಸೋಟಿಯಿಂದ ಸನ್ಮಾನ. ನೆನಪಾದರೆ ನಾನು ಭಕ್ತಿಯ ಚರಿತೆಯ ಬೆರೆವೆ, ಪಂಜಾದರೆ ನಾನು ಕೊಡಗಿನ ಶಿರದಲ್ಲಿ ಬೆರೆವೆ, ಬೆಳಗಾದರೆ ನಾನು ಕರುನಾಡಿಗೆ ಕಿರಣವ ಸುರಿವೆ, ಮರವಾದರೆ ನಾನು ದಾಸರ ಕಂಠದ ಕಲಿವೆ, ಕಷ್ಟವಾದರೆ ನಾನು ಕೃಷ್ಣವ್ವನ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವಂಥ ಶಿವಾನಂದ್ ಬರಾದರ್ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೆ ಮೈಬೂಬ್ ಜಮಾದಾರಿಯಿಂದ ಸನ್ಮಾನ. ಹೂವಾದರೆ ನಾನು ಮೂಕಾಂಬೆಯ ಪಾದದಲ್ಲಿರುವೆ, ಹುಲ್ಲಾದರೆ ನಾನು ಮಾತೊಂದು. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾದಂಥ ಬಸವರಾಜ್ ಬಿರಾದರ್ ಇವರಿಗೆ ಅನಿಲ್ ಲೌಟ ಗೀತನಿಂದ ಸನ್ಮಾನ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾದಂಥ ಸುರೇಶ್ ಶಾಮರಾವ್ ರೋಗಿ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೆ ರುದ್ರು ಪೂರ್ಣಳಿಯಿಂದ ಸನ್ಮಾನ. ಯಾಕ ಚಿಂತೆ ಮಾಡತಿ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾದಂಥ ಶ್ರೀ ಬಮ್ರಾಯ್ ಕಂಬಾರ್ SLMC ಅಧ್ಯಕ್ಷರು ಬಗಳೂರು ಇವರಿಗೆ
ಶಾಂತ ಹೊನ್ನಾಳಿ ಇದರಿಂದ ಸನ್ಮಾನ. ಯಾಕ ಚಿಂತೆ ಮಾಡದಿ ಎಲೆ ಮನವೇ ಯಾತರ ಸುಖವಿಲ್ಲ ಎಲೆ ಮನವೇ ಲೋಕನಾಥನ ಧ್ಯಾನವ ಮಾಡಿ ಲೋಕನಾಥನ ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾದಂಥ ಮಾಂತೇಶ್ ನಾಗ SDMC ಸದಸ್ಯರು ಬಗಳೂರು ಇವರಿಗೆ ರಾಜು ಕುರಳಿ ಇವರಿಂದ ಸನ್ಮಾನ. ಸಾಕಾರ ಮಾಡಿಕೊಂಡು ಇರು ಮನವೇ ಸಾಕಾರ ಮಾಡಿಕೊಂಡು ಇರು ಮನವೇ ಯಾಕ ಚಿಂತೆ ಮಾಡದೆ ಎಲೆ ಮನವೇ ಯಾತರ ಸುಖವಿಲ್ಲ ಎಲೆ ಮನವೇ ಯಾತರ ಸುಖವಿಲ್ಲ ಎಲೆ ಮನವೇ ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾದಂಥ ದೌಲತ್ರಾಯ್ ಬಿರಾದಾರ್ ರೈತ ಮುಖಂಡರು ಬಗಳೂರು ಇವರಿಗೆ ಮಾಗಣಿಯ ರೀತಿಯಿಂದ ಸನ್ಮಾನ. ಕಳ್ಳತನ ಮಾಡಬಾರದು ಎಲೆ ಮನವೇ ಕಳ್ಳತನ ಮಾಡಬಾರದು ಎಲೆ ಮನವೇ ನೀ ಸುಳ್ಳತನ ಹೇಳಬಾರದು ಎಲೆ ಮನವೇ ನೀ ಸುಳ್ಳತನ ಹೇಳಬಾರದು ಎಲೆ ಮನವೇ ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾದಂಥ ಎಲ್ಲೋ ಮಾಗಣಿಗೇರಿ ಇವರಿಗೆ ಮಂಜು ಬಂಡಿವಳ್ರ ರೀತಿಯಿಂದ ಸನ್ಮಾನ. ಬಲ್ಲಂತ ಧ್ಯಾನಿಗಳು ಬಲ್ಲತ್ತು ಹೇಳಿದ ಬಲ್ಲಂತ ಧ್ಯಾನಿಗಳು ಬಲ್ಲತ್ತು ಹೇಳಿದ ಅಲ್ಲಂತನ ಬ್ಯಾಡ ಎಲೆ ಮನವೇ ಅಲ್ಲಂತನ ಬ್ಯಾಡ ಎಲೆ ಮನವೇ ಯಾಕ ಚಿಂತೆ ಮಾಡದಿ ಎಲೆ ಮನವೇ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವಂತಹ ದೇವು ಕಲ್ಲೂರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಬಗಳೂರು ಇವರಿಗೆ ಮಲ್ಲು ಬಂಡಿವಡ್ರ ರೀತಿಯಿಂದ ಸನ್ಮಾನ. ಇನ್ನೋರ್ವ ಅತಿಥಿಗಳಂತ ಗುರು ಹುಲ್ಲೂರು ಯುವ ಮುಖಂಡರು ಬಗಳೂರು ಇವರಿಗೆ ಮಲ್ಲು ಬಂಡಿವಡ್ರ ರೀತಿಯಿಂದ ಸನ್ಮಾನ. ಮೂಕನಾಗಬೇಕು ಜಗದಳು ಯೋಗ್ಯಾಗಿರಬೇಕು ಮೂಕನಾಗಬೇಕು ಜಗದಳು ಜ್ವಾಗ್ಯಾಗಿರಬೇಕು ಕಾಕಬುದ್ಧಿ ಕಡೆ ಗಾಯಿಸಲ ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಂತ ಗುರುರಾಜ್ ಮುರ್ಚಾವರ್ ಯುವ ಮುಖಂಡರು ಬಗಳೂರು ಇವರಿಗೆ ಭಗವಂತರಾಯ್ ಕಲ್ಸಡಿ ಇದರಿಂದ ಸನ್ಮಾನ. ಕಾಕಬುದ್ಧಿ ಕಡೆ ಗಾಯಿಸಲಾರದೆ ಕಾಕಬುದ್ಧಿ ಕಡೆ ಗಾಯಿಸಲಾರದೆ ಲೋಕದ ಕೊಡಲಿ ನಿನಗ್ಯಾಕಬೇಕು ಮೂಕನಾಗಬೇಕು ಜಗಗಳು ಯೋಗ್ಯಾಗಿರಬೇಕು ಮೂಕನಾಗಬೇಕು ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾದಂಥ ಮಾಂತೇಶ್ ವಿಪ್ಪರ್ಗಿ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯರು ಬಗಳೂರು ಇವರಿಗೆ ರವಿ ಹೂನಳಿಯಿಂದ ಸನ್ಮಾನ. ಮಾತು ಕಲಿಯಬೇಕು ಮಾತಿನ ಮರ್ಮ ತಿಳಿಬೇಕು ಮಾತು ಕಲಿಯಬೇಕು ಮಾತಿನ ಮರ್ಮ ತಿಳಿಬೇಕು ಮಾತು ಬಲಿಯ ಮಾತನಿಯ ಕೂಡ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾದಂಥ ರಾಜು ಪಿ ಬಾಸ್ಗಿ ಗ್ರಾಮ ಸೇವಾ ಕೇಂದ್ರ ಬಗಳೂರಿಗೆ ಸೋಮಣ್ಣ ಮೋರ್ಚಾವರ್ ಇದರಿಂದ ಸನ್ಮಾನ. ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋಟಿ ಅಂಗಗಳ ತೀರಬೇಕು ಮೊಹಮ್ಮದ್ ನದಾಪುರ್ ಇದರಿಂದ ಸನ್ಮಾನ ರಾಜು ಬಾಸ್ಗಿ ಅವರಿಗೆ. ಅದೇ ರೀತಿಯಾಗಿ ರೇವಣಸಿದ್ದ ಮೆಣಸಿಗಿ ಇವರಿಗೆ ಪ್ರಜ್ವಲ್ ಹಿಪ್ಪರ್ಗಿ ಇದರಿಂದ ಸನ್ಮಾನ.
ಮುಖ್ಯ ಅತಿಥಿಗಳಾದಂಥ ಮಡಿವಾಳ ಮಾನೇಗರ್ ಅವರಿಗೆ ರಾಜು ಕುರ್ನಾಳಿ ಅವರಿಂದ ಸನ್ಮಾನ. ಅದೇ ರೀತಿಯಾಗಿ ಮಲ್ಲು ಮೂರ್ಚಾವರ್ ವಾಟರ್ ಫಿಲ್ಟರ್ ಬಗಲೂರು ಇವರಿಗೆ ಶಿವಾನಂದ್ ಇಪ್ಪರಿಗೇತಿನಿಂದ ಸನ್ಮಾನ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸುವಂತ ಗೊಲ್ಲಾಳ ಉಗಾರ್ ಈ ದೇವಸ್ಥಾನಕ್ಕೆ ದೀಪಾಲಂಕಾರ ವ್ಯವಸ್ಥೆ ಮಾಡಿರ್ತಾರೆ, ಅವರಿಗೆ ಮಾನ್ ಹುನ್ನಳಿಯತಿನಿಂದ ಸನ್ಮಾನ. ಶ್ರೀಗಳಿಂದ ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ತೇನೆ. ವಿಧ ವಿಧದ ಕನಕನದಿ ಶಾರದೆ ಕಲಿತಿಹಳು ತಾರೇ. ಅದೇ ರೀತಿಯಾಗಿ ಒಂದು ವಿಶೇಷ ಸನ್ಮಾನ ಇರುತ್ತದ. ದೌಲತ್ರೇಗೌಡ ಬಿರಾದರ್ ರೈತ ಮುಖಂಡರು ಬಗಲೂರು ಇವರಿಗೆ ಕೊಯಲ್ ಗತ್ತರಿಗೀತದಿಂದ ಗೆಳೆಯರ ಬಳಗದಿಂದ ಸನ್ಮಾನ ಮಾಡ್ತಾರೆ. ಜನನ ಮರಣ ಲಾಲಿಂಚರ ಮಗಳು ಪ್ರತಿಯದೆಯ ದುಲಯ ಕಾಲ ಗೀತೆ ಬದುಕಿರಲಿ ಕೊಳಗಲಿ ಚೆಲುವಿರಲಿ ಹೊರವಿರಲಿ ಹರಿದು 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 ಹೊರಬರುತ್ತಿಲಯವು ಕನಕನದಿ ಶಾರದಿ ಕಲಿತಿಹಳು ತಾರದಿ ಇಲ್ಲಿಯವರೆಗೆ ಸನ್ಮಾನ ಸ್ವೀಕರಿಸಿರುವ ಹಾಗೂ ಸನ್ಮಾನ ಮಾಡಿದ ಎಲ್ಲ ಮಹಾನರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಇಲ್ಲಿವರೆಗೆ ನಿರೂಪಣೆ ಮಾಡಂತ ಶ್ರೀಶೈಲ್ ತಮ್ಮೋಡ್ ಸರ್ಗೆ ಉಳಿದ ಸನ್ಮಾನ. ಈಗ ಇಲ್ಲಿವರೆಗೆ ಸನ್ಮಾನಿತರಿಗೆ ಹಾಗೂ ಸನ್ಮಾನ ಮಾಡಿದವರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಕುರಿತು ಈ ಒಂದು ಭೂಮಿ ಪೂಜೆಯನ್ನ ನೆರವೇರಿಸತಕ್ಕಂಥ ಶ್ರೀ ಧರ್ಮರಾಜ್ ಎಂಟ್ಮನ್ DSS ಸಂಚಾಲಕ ವಿಜಯಪುರ ಇವರು ಒಂದು 2 ಅನಿಸಿಕೆಗಳನ್ನ ಹೇಳ್ಬೇಕಾಗಿರೋ ವಿನಂತಿ. ಕಾರ್ಯಕ್ರಮ ಕುರಿತು ಶ್ರೀ ಸೋಮಲಿಂಗೇಶ್ವರ 14ನೇ
ಜಾತ್ರೆ ನಿಮಿತ್ತವಾಗಿ ಆಯೋಜಿಸಿರುವ ಶ್ರೀ ಸಿದ್ದೇಶ್ವರ ಗೆಳೆಯರ ಬಳಗದ ವತಿಯಿಂದ ಒಂದು ಸುಂದರ ಸಾಮಾಜಿಕ ನಾಟಕ ಧರ್ಮದ ನುಡಿ ಬೆಂಕಿಯ ಕಿಡಿ ಅರ್ಥಾರ್ಥ ಅನಾಥ ಕಟ್ಟಿದ ಅರಿಶಿಣ ದಾಳಿ ಅಂತೇಳಿ ಈ ಒಂದು ಸುಂದರ ಸಾಮಾಜಿಕ ನಾಟಕದ ಈ ಒಂದು ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ವೇದಮೂರ್ತಿ ಗುಲಿಂಗಿಯ ಮಹಾಸ್ವಾಮಿಗಳವರ ಪಾದಕ್ಕೆ ನಮಸ್ಕರಿಸುತ್ತಾ ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರುವಂಥ US ಮಾಗಣಿಗೇರಿಯವರೇ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಲವಾಕುಶ ಮೂರಟಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಮತ್ತು ಈ ನಾಟಕದ ನೇತೃತ್ವವನ್ನು ವಹಿಸಿರುವಂಥ ಶಿವರಾಯಣ್ಣ ಇಬ್ಬರಿಗೆ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರೇ ಮತ್ತು ಇನ್ನೋರ್ವ ನಮ್ಮ ಊರಿನ ಹಿರಿಯರು ಮತ್ತು ಉತ್ಸಾಹಿ ಹೋರಾಟಗಾರರಂತ ಸಂಗಣ ಸೌಕರ ಹುನ್ನಾಳಿ ಅವರೇ ಮತ್ತು ಈ ಕಾರ್ಯಕ್ರಮದ ಜ್ಯೋತಿ ಬೆಳೆಸಿರುವಂತ ನಮ್ಮೂರಿನ ಪಾಟೀಲರಾದಂಥ ಶ್ರೀಸರಗೌಡ ಪಾಟೀಲ್ ಅವರೇ ಮತ್ತು ಈ ಸಸಿಗೆ ನೀರು ಉಣಿಸಿರುವಂತ ನಮ್ಮ ಶ್ರೀಶೈಲ ಗತ್ತಿಗೆ ಅವರೇ ಮತ್ತು ಈ ವೇದಿಕೆ ಮೇಲೆ ಇರುವಂತ ಎಲ್ಲ ಮುಖ್ಯ ಅತಿಥಿಗಳೇ, ನನಗೆ ಬಹಳ ಸಂತೋಷವಾಯ್ತು. ಈ ಸಿದ್ದೇಶ್ವರ ಬಳಗದವರು ಆಯೋಜಿಸಿರುವಂತ ನಾಟಕ ನೋಡಿ. ಯಾಕಂದ್ರೆ ಈ ಸುಂದರ ಸಾಮಾಜಿಕ ನಾಟಕಗಳನ್ನು ನಾವು ಮಾಡ್ತಾ ಇರಬೇಕು. ಈ ನಾಟಕಗಳನ್ನು ಸಾಮಾಜಿಕವಾಗಿ ಈ ಗ್ರಾಮ ಇವತ್ತು ದಿವಸ ನಾವು ಸಂಸ್ಕೃತವಾಗಿರ್ಬೇಕು, ಇವತ್ತಿಂದ ಸಂಸ್ಕಾರಯುತವಾಗಿರ್ಬೇಕಾದ್ರೆ ಈ ಸಾಮಾಜಿಕ ನಾಟಕಗಳನ್ನು ನಾವು ಆಯೋಜಿಸಿದ್ರೆ ಮಾತ್ರ ನಮಗ ಈ ಗ್ರಾಮ ಒಳ್ಳೆಯದಾಗಕ್ಕೆ ಸಾಧ್ಯ ಅದ. ಮತ್ತು ಈ ಒಂದು ನಾಟಕವನ್ನು ಸಿದ್ದೇಶ್ವರ ಬಳಗದವರಿಗೆ ನಾವೆಲ್ಲ ಅತಿಥಿಗಳು ಮತ್ತು ಮಾನವರು ಅವರಿಗೆ ನಮ್ಮ ತುಂಬಾ ಧನ್ಯವಾದಗಳನ್ನು ಸಲ್ಲಿಸಬೇಕಾಗ್ಯದ. ಯಾಕಂದ್ರೆ ಈ ನಾಟಕ ಸುಮಾರು ಈ ಕೆಲವು ವರ್ಷಗಳಿಂದ ನಾವು ಕೆಲವೊಂದು ಏನಪ್ಪ ಅಂದ್ರೆ ನಾವು ಉತ್ತರ ಕರ್ನಾಟಕ ಜನಪದ ಗೀತೆಗೆ ಜನಪದ ಹಾಡುಗಳಿಗೆ ನಾವು ವಲಸೆ ಹೋದ್ರಿಂದ ಈ ಗ್ರಾಮಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ನೀವು ನೋಡಿರಲ್ಲ ಮೈಲಾರಿ ಮತ್ತು ಅಂತವರೆಲ್ಲ ಅವರು ಒಂದು ಅಸಹ್ಯವಾದಂತ ಹಾಡುಗಳನ್ನು ಹಾಡುತ್ತಾ ನಾವು ದುಡ್ಡು ಕೊಟ್ಟು ಕೈಲೇ ರೊಕ್ಕ ಕೊಟ್ಟು ಕರ್ಕೊಂಡು ಬಂದು ನಮ್ಮೂರಿನ ಅಕ್ಕಂಗರಿಗೆ ಮತ್ತು ಈ ಊರಿನ ಒಂದು ಸಂಸ್ಕೃತಿ ಹಾಳು ಮಾಡುವಂತ ಅವ್ರು ಕೆಲಸ ಬರ್ತೀವಲ್ಲ ಅದು ತಪ್ಪು. ದಯಮಾಡಿ ಮುಂದಿನ ನಿರ್ಮಾಣದಲ್ಲಿ ಈ ಅಶ್ಲೀಲ ಹಾಡುಗಳು ಮತ್ತು ಅಶ್ಲೀಲ ನಾಟಕ ಮಾತನಾಡುವಂತ ಜನಪದ ಈಗಿನ ಹೊಲಸ ಈ ಒಂದು ಜನಪದ ಹಾಡುಗಳ ಮತ್ತು ನಾವು ತಂದಿರೋದ್ರಿಂದ ಈ ಗ್ರಾಮಗಳಲ್ಲಿ ಈ ಸಂಸ್ಕೃತಿಯನ್ನು ಹಾಳಾಗಿ ಹೋಗ್ತದ. ಅದಕ್ಕ ಪ್ರತಿ ವರ್ಷ ನಾವು ಸಿದ್ದೇಶ್ವರ ಬಳಗದವರಿಗೆ ನಾವು ವಿನಂತಿ ಮಾಡ್ಕೊಳ್ತೇವೆ. ಒಳ್ಳೆ ಒಳ್ಳೆ ಕತೆ ಇದು ನೋಡ್ರಿ, ಎಷ್ಟು ಇದು ಸಾಮಾಜಿಕವಾದ ಅರ್ಥವಾದಂತ ನಾಟಕ. ಇಂಥ ಒಂದು ಸಾಮಾಜಿಕ ನಾಟಕ ನಾವು ನೋಡ್ತಾ ಇದ್ರ, ಯಾಕಂದ್ರೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಕೂಡ ಇದು ಬಹಳ ಸಂತೋಷವಾದ ನಾಟಕ. ಯಾಕಂದ್ರೆ ಇನ್ನೊಮ್ಮೆ ಮುಂದಿನ ವರ್ಷ ಹೋದ ವರ್ಷದಲ್ಲಿ ನಾವು ಈ ಒಂದು ಉತ್ತರ ಕರ್ನಾಟಕ ಮೈಲಾರಿ ಅವರನ್ನು ಕರೆಸಿದ್ಕ ಇಲ್ಲಿ ನಮ್ಮ ಜಾತ್ರೆಯಲ್ಲಿ ಗಲಾಟೆ ಆಗಿ ಏನೋ ಆಗೋಯ್ತು. ಅವೆಲ್ಲ ಕೆಲವು ದಿನ ಅವ್ರು ಈಗಾಗಲೇ ಅದು ಅಶ್ಲೀಲ ಹಾಡಾಡೋದು ಇವತ್ತು ದಿನ ಜೈಲಿನಲ್ಲಿ ಅದಾರ. ಅದಕ್ಕೆ ನಾವು ಪೂರ್ವದಿಂದ ಸುಮಾರು 50 ವರ್ಷಗಳಿಂದ ಈ ಸುಂದರ ಸಾಮಾಜಿಕ ನಾಟಕಗಳಿಂದ ಯಾವುದೇ ರೀತಿ ಕೆಟ್ಟ ಹೆಸರು ಬಂದಿಲ್ಲ. ಯಾಕಂದ್ರೆ ಅದು ಈ ಗ್ರಾಮಗಳಲ್ಲಿ ಏನಪ್ಪ ಅಂದ್ರೆ ಒಳ್ಳೆಯ ಸಂಸ್ಕೃತಿ ಇರುವಂತ ಒಂದು ನಾಟಕಗಳಾಗ್ತಾವ. ನಾ ಇನ್ನೊಂದು ಹೇಳಕ್ ಬರ್ತಾ ಇದ್ದೀನಿ, ಸುಮಾರು ವರ್ಷಗಳಿಂದ ಇಲ್ಲಿ ಹೆಣ್ಣು ಪಾತ್ರಧಾರನ ಕರೆಸ್ತೀವಲ್ಲ, ಅವ್ರು ಯಾರಪ್ಪ ಅಂದ್ರೆ ಮಕ್ಕಂಗೆ ಸರಿ ನಮ್ಮ ತಿಳ್ಕೊಳ್ಬೇಕು. ಯಾಕಪ್ಪ ಅಂದ್ರೆ ಒಂದು ಊರಾಗ ಒಂದು ಸುಂದರವಾದ ಸಾಮಾಜಿಕ ನಾಟಕ ನಡೀತಾ ಇದೆ. ಆ ಹೆಣ್ಣು ಮಗಳು 2 ಮಕ್ಕಳ ತಾಯಿ ಇರ್ತಾಳ. ಆದ್ರ ಅವ್ರ ಏನಪ್ಪಾ ಅಂದ್ರೆ ಅವ್ರ ಬೆಲೆ ಇರುವಂತದ್ದು ಏನಪ್ಪ ಸಂಸಾರ ಸಂಸ್ಕೃತಿ ಅವ್ರ ಕಲೆ ಇರ್ತದ ಅವ್ರ ಬೆಲೆ. ಹೊರತಾಗಿ ಯಾವುದೇ ಭಾವನೆ ಕೆಟ್ಟ ಭಾವನೆ ಇರುವಂತ ಅಲ್ಲ. ಅವರು ಈ ತಾಯಿ ಈ ಭೂಮಿಗೆ ಏನು ಹೋಗ್ಬೋದ್ರ ಹೆಣ್ಣು ಅಂತ ಹೊಲ್ಸಂದ್ರ ತಾಯಿ ಅಂತ ಹೊಲ್ಸಂದು ಅವ್ರು ಇಲ್ಲಿ ಭೂಮಿಗೆ ನಮಸ್ಕರಿಸಿ ತಾಯಿಯನ್ನು ತಿಳ್ಕೊಂಡು ಈ ತಾಯಿ ಮೇಲೆ ನಾಟಕ ಮಾಡ್ತಾರ. ಅದಕ್ಕ ಒಂದ್ ಊರಾಗ ನಾಟಕ ನಡೀತಿರುವಾಗ ಆ ಹೆಣ್ಣು ಮಗಳು ಹೆಂಗಪ್ಪ ಅಂದ್ರೆ ಸುಮಾರು 45 ವರ್ಷ ಇರ್ತಾಳ. ಇದು ನೀವು ಪಾತ್ರ ಮಾಡ್ಬೇಕಾದ್ರೆ 15-18 ವರ್ಷನವ್ರು ಕಾಣ್ತಾರ. ಆ ರೀತಿ ನಿಮ್ಗೆಲ್ಲ ನಾಟಕ ಮಾಡಿ ತೋರಿಸ್ಬೇಕಂತ ಒಂದು ಕಲೆಯನ್ನು ತೋರಿಸ್ತಾರ. ಆ ತೋರಿಸಿ ಒಳ್ಳೆ ನೃತ್ಯ ಮಾಡಿ ಹೋಗ್ತಾಳ ತಾಯಿ. ಹೋಗಿ ಒಳಗ ತನ್ನ ಪಾತ್ರ ಮುಗಿದ ನಂತರ ಹೋದಾಗ ಒಬ್ಬ
ವಿಚಾರ ಮಾಡ್ತಾನ, ಆಕಿಂದು ಸೌಂದರ್ಯ ನೋಡಿ ಅವೆಲ್ಲ ಪಾತ್ರ ಮಾಡಿದ್ ನೋಡಿ ಅವೇನ್ ಹೇಳ್ತಾನ, ಎದ್ದು ಓಡಿ ಬರ್ತಾನೆ ಇಲ್ಲಿ ನಾಟಕದವ್ರ ಬಲ್ಲಿ ಬಂದು, ಇಲ್ರಿ ಇನ್ನಾಯಿಗೆ ನೃತ್ಯ ಮಾಡಿ ಹೋಗುವ ಸುಂದರ ಇರುವಂತ ಹುಡುಗಿ ಯಾರ್ರಿ, ಆ ಹುಡುಗಿ ನನಗೆ ಬೇಕು ಅಂತ ಕೇಳ್ತಾನ. ಅವ್ರು ಹೇಳ್ತಾರ, ಅಲ್ಲಪ್ಪ ಅವರು ಆ ರೀತಿ ಇರುದಿಲ್ಲ, ಅವ್ರ ಸಂಸ್ಕೃತಿ ಸಂಸಾರ ಇದು ನಾಟಕ, ಇಲ್ಲಿ ನಿಮ್ಮಲ್ಲಿ ಕಲೆ ಮಾಡಿ ತೋರಿಸ್ತಾರೆ, ಹಿಂದೋಗಿ ಅವ್ರ ಸಂಸಾರ ಇರ್ತದ, ಅಂತ ಒಂದು ಕಲೆ ಇರ್ತವ್ರ ಮೇಲೆ ನೀವು ಕೆಟ್ಟ ಭಾವನೆಯಿಂದ ತಿಳ್ಕೊಳ್ಬಾರ್ದು, ನೀವು ಹೋಗ್ಬಾರ್ದು ಅಂತ ಹೇಳಿದಾಗ ಅವ ಮತ್ತ ದುಷ್ಟ ತನ್ನ ವಿಚಾರ ಮಾಡಿದ್ರು, ಇಲ್ಲ ನನ್ಗ ಎಷ್ಟೇ ರೊಕ್ಕ ಹೋಗಕ ಆ ಹೆಣ್ಮಗಳು ಬೇಕು ಅಂತಾನ. ಬೇಕಂತ ಹೋದಾಗ ಅಲ್ಲಪ್ಪ ಅವ್ರು ಆ ರೀತಿ ಇರುದ ಅಂತ ತಿಳ್ಕೊಂಡು ಹೋಗ್ಬಿಡತ್ತಂದಾಗ ಒಳಗೆ ಬಿಡ್ತಾರ, ಅವ್ನಿಗೆ ಹೋಗ್ತಾನ. ಆ ತಾಯಿ ಏನೋ ಮಾಡ್ತಾರ, ಮಗು ಒಳತ್ತದ, ಆ ಮಗುವಿಗೆ ಏನದ ಆ ತಾಯಿ ಮಲ್ಲಿ ಕುಡಿಸ್ತಾ ಇದ್ದಾಳ. ಅವಾಗ ಇವನಿಗೆ ಅದು ನೋಡಿ ಶಾಕ್ ಆಗ್ಬಿಡ್ತಾನ, ಅಲ್ಲ ಇವನ ನಾ ಕೆಟ್ಟ ದೃಷ್ಟಿ ತಿಳ್ಕೊಂಡಿದ್ನಲ್ಲ, ಇವ್ರು ಈ ರೀತಿ ಇದ್ದಾರ, ಅಲ್ಲಿ ನೋಡಿದ್ರ ಮಕ್ಕಳನ್ನ ಮಲಿ ಕುಡಿಸ್ತಾಳ, ನಾವು ಇಲ್ಲಿ ನೋಡಿದ್ರ 18 ವರ್ಷದ ವಯಸ್ಸಿನಾಗ ಇವತ್ತು ನೃತ್ಯ ಮಾಡಿ ನಮ್ಗೆ ತೋರಿಸಲ್ಲ, ನಾವು ಕೆಟ್ಟ ಸುಮಾರು ನಾವು ಎಲ್ಲ ತಿಳ್ಕೊಂಡವ್ರು ಆ ರೀತಿ ಇರುದಿಲ್ಲ. ಅವ್ರೇನಪ್ಪ ಅಂದ್ರ ಈ ನೃತ್ಯ ಮಾಡೋರಪ್ಪ ಅಂದ್ರೆ ಅವರು ಹಟ್ಟಿಗಾಗಿ ಮಾಡೋರಲ್ಲ, ಕಲೆ ಆದವ್ರ ಬಲ್ಲಿ ಅವ್ರು ಈ ಕಲೆ ಮತ್ತು ಸಂಸ್ಕೃತಿ ಇರುವಂತ ಒಂದು ಕಲೆಗಾರ ಸುಮಾರು ವರ್ಷಗಳಿಂದ ನಡೆದು ಬಂತದ್ದು ಈ ಕಲೆ ಆದವ್ರ ಬಲ್ಲಿ. ಅದಕ್ಕೆ ದಯಮಾಡಿ ತಾವ್ಯಾರು ಅವ್ರ ಬಗ್ಗೆ ಅಪಾರ ತಿಳ್ಕೊಳ್ಬಾರ್ದು. ಯಾಕಂದ್ರೆ ಈಗ ನಿಮ್ಮ ಸಲುವಾಗಿ ನಮ್ಮ ಸಿದ್ದೇಶ್ವರ ಬಳಗದವರು ನಾಟಕ ಮಾಡ್ಲಕತ್ತಾರ. ಎದ್ರ ಸಲಕಪ್ಪ ಅಂದ್ರೆ ಅವ್ರೇನು ಸ್ವಂತ ತಮ್ಮ ಸ್ವಾರ್ಥ ಆಗಿಲ್ಲ, ನಮ್ಮೂರ ಜಾತ್ರೆ ನಮ್ಮ ಜಾತ್ರೆ ಅಂತೇಳಿ ಅವ್ರು ಮಾಡ್ತಾರ. ಅವ್ರಿಗೆ ನಾವು ಎಲ್ಲರೂ ಕೂಡಿ ಸಹಕಾರ ಮಾಡ್ಬೇಕಲ್ಲ, ಅವ್ರು ಮಾಡತ್ ನಾವು ಹೇಳೋತೀವಿ, ಅವ್ರು ಓಡ್ ಹೋಗ್ತೀವಿ, ಅವ್ರು ಹಕಾರ ಹೊಡೆದೋಗೋದಲ್ಲ, ಅವ್ರಿಗೆ ನಮ್ದು ಸಂಪೂರ್ಣವಾಗಿ ಸಹಕಾರ ಮಾಡ್ಬೇಕು. ಅವ್ರ ತನು ಮಾಡೋದ್ರಿಂದ ನಾವೆಲ್ಲ ಸದಸ್ಯರು ಅವರಿಗೆ ಮುಂದಿನ ನಿರ್ಮಾಣದಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆ ನಾಟಕನ ತರಬೇಕು, ಕತೆ ಹುಡುಕಿ ತಂದು ನಮಗ ಈ ಊರಲ್ಲಿರುವಂತ ಹೆಣ್ಮಕ್ಳಿಗೆ ಈ ಒಳ್ಳೆ ಕತೆಗಳನ್ನು ತಂದು ಪ್ರಸಾರ ಮಾಡಿಸ್ಬೇಕು ಅಂತ ಹೇಳಿ ಈಗ ನಾವು ಆ ಬಳಗಕ್ಕ ಅಭಿನಂದನೆಗಳು ಸಲ್ಲಿಸಿ ನನ್ನ ವೈಯಕ್ತಿಕವಾಗಿ ನಾನು 5,100 ರೂಪಾಯಿ ನಾನು ಸಹಾಯಧನವಾಗಿ ನಾನು ಕೊಡ್ತೀನಿ ಅಂತ ಹೇಳಿ ಈ ನಾಟಕ ನಾನು ಕರೆಸಿ ಭೂಮಿ ಪೂಜೆ ನಡೆಸಲು ಅವಕಾಶ ಮಾಡಿಕೊಟ್ಟ ಈ ನಾಟಕದ ಸಿದ್ದೇಶ್ವರಗಳಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್, ಜೈ ಸೋಮಲಿಂಗೇಶ್ವರ. ಧನ್ಯವಾದಗಳು ತಮ್ಮ ಅನಿಸಿಕೆಗಳಿರ್ತಕ್ಕಂಥ ಧರ್ಮರಾಜ್ ಗಂಟಮಣ್ಣ ಅವರಿಗೆ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಸಸಿಗೆ ನೀರಿಣಿಸಿ ಚಾಲನೆ ನೀಡಿರ್ತಕ್ಕಂಥ ನಮ್ಮೂರಿನ ವಕೀಲರೆಂದೇ ಪ್ರಸಿದ್ಧರಾಗಿರುವ ಶ್ರೀಶೈಲ ಗತ್ತರಿಗಿ ಪ್ರಗತಿಪರ ಯುವ ರೈತರು ತಮ್ಮ 2 ಅನಿಸಿಕೆಗಳನ್ನ ಹೇಳ್ಬೇಕಾದ ಕಾರ್ಯಕ್ರಮ ಕುರಿತು ಗ್ರಾಮ ದೇವರಾಗಿರ್ತಕ್ಕಂಥ ಸೋಮಲಿಂಗ ದೇವರಲ್ಲಿ ಹಣೆ ಮಾಡಿದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ವೇದಮೂರ್ತಿ ಗುರುಲಿಂಗಯ್ಯ ಮಹಾಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಅವರ ಇವರು ಅನ್ನೋದೇ, ಯಾಕಂದ್ರೆ ಸಮಯದ ಅಭಾವ ಭಾಳ ಇದೆ. ನಾ ಮಾತಾಡೋದು ನಿಂತು ಬೆಳಿಗ್ಗೆ 6 ತಕ್ಕಾದ್ರೂ ಬೇಸರ ಆಗಲ್ಲ. ಅದರಗೋಸ್ಕರಕ್ಕಾಗಿ ವೇದಿಕೆ ಮೇಲೆ ಅವರಿವರು ಅನ್ನೋದೇ ನನ್ನ ಹಿರಿಯರಾಗಿರ್ಬೋದು, ನನ್ನ ಆತ್ಮೀಯರಾಗಿರ್ಬೋದು, ನನ್ನ ಮಾವಂದಿಯರಾಗಿರ್ಬೋದು, ನನ್ನ ಬಂಧುಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಈ ವೇದಿಕೆ ಮುಖಾಂತರ ಶರಣಂದು ಇವತ್ತ ಬಗಲೂರ ಗ್ರಾಮದಲ್ಲಿ ಸೋಮಲಿಂಗೇಶ್ವರ ಜಾತ್ರೆ 16ನೇ ಜಾತ್ರೆ. 16ನೇ ಜಾತ್ರೆಯನ್ನು ಗ್ರಾಮದಲ್ಲಿ ಒಂದು ಅದ್ಭುತವಾಗಿ ನಡ್ಕೊತ ಬಂದದ್ದು, ಯಾವುದೋ ಒಂದು ತೊಂದರೆ ಇರಲಾರ್ದಂಗ ಯಾವ ರೀತಿ ಚಂದಾಗಿ ನಡೆದ ಈ ಸೋಮಲಿಂಗೇಶ್ವರ ಜಾತ್ರೆ ಮಹೋತ್ಸವಕ್ಕ ಸಿದ್ದೇಶ್ವರ ಗೆಳೆಯರ ಬಳಗದ ವತಿಯಿಂದ ಧರ್ಮದ ನುಡಿ ಬೆಂಕಿ ಕಿಡಿ ಅರ್ಥ ಅನಾಥ ಕಟ್ಟಿದ ಅರಿಶಿಣ ತಾಳಿ ಒಂದು ಸುಂದರ ಸಾಮಾಜಿಕ ನಾಟಕವನ್ನು ಈ ಬಗಲೂರು ಗ್ರಾಮದಲ್ಲಿ 2ನೇ ಪ್ರವೇಶದಲ್ಲಿ ಹಮ್ಮಿಕೊಂಡಾಗಿದೆ. ಇವತ್ತಿನ ದಿವಸ ಈ ಪ್ರವೇಶಕ್ಕ ನನ್ನನ್ನು ರೈತ ಮುಖಂಡನಾಗಿ ಒಂದು ಸಸಿಗೆ ನೀರು ಹಾಕಲಿಕ್ಕೆ ಕರೆಸ್ಯಾರಂದ್ರೆ ನಾನು ಬಹಳ ಸಂತೋಷ ಇದ್ದೀನ. ನನ್ನ ಆತ್ಮೀಯರಾಗಿರ್ತಕ್ಕಂಥ ಮಾನ್ ತೂನಳ್ಳಿಯವರು ನನ್ನ ದೂರವಾಣಿ ಮುಖಾಂತರ ಮಾತಾಡಿದಾಗ ನೀವು ನಾಟಕದಲ್ಲಿ ನಿಮ್ಮನ್ನು ಹೆಸರಾಗ್ತೀವಿ ಅಂದಾಗ ನಾನು ಹೇಳಿದವರಿಗೆ ಹೇಳೋದು ಮಾಡಿದ್ದೆ. ನಾನು ಪ್ರತಿದಿನ 1 ಎಕರೆ ಜಮೀನಿನಲ್ಲಿ 40,000 ಸಸಿಗಳನ್ನು ನೀರನ್ನು ಹಾಕ್ತೀನಿ ಪ್ರತಿದಿನ. ನನಗೆ ಅದಕ್ಕೋಸ್ಕರಕ್ಕಾಗಿ ಅವ್ರಿಗೆ ನಾನು ಹೇಳಬೇಕಂತ ಮಾಡಿದ್ದೆ. ನನಗೆ ಯಾವುದಾದ್ರೂ ಕೊಟ್ಟರು ಒಂದು ಭೂಮಿ ಪೂಜೆ ಕೊಡಿ, ಒಂದು ಸಸಿ ನೀರು ಕೊಡ್ಬೇಕಂತ ಮಾಡಿದ್ದೆ. ಆದ್ರೂ ಕೂಡ ನಾವು ಸೋಮಲಿಂಗೇಶ್ವರ ಒಂದು ಗುಡಿಯಲ್ಲಿದ್ದಾಗ ನಮ್ಮ ಕಮಿಟಿಯವ್ರ ಮುಖಾಂತರ ಕುಳಿತಾಗ ಯಾವುದೂ ಅವ್ರಿಗೆ ಮಾತಾಡಲಿಲ್ಲ. ಯಾವುದೇ ಸ್ಥಾನ ಕೊಟ್ಟು ನಾನು ಬದ್ದಿರ್ತೀನಿ ಅಂತ ಅವ್ರಿಗೆ ಮಾತನ್ನು ಹೇಳಿ ಯಾಕಂದ್ರೆ ನನ್ನ ಹೆಸರಾಕಂತ ಹೇಳಿದೆ. ಇವತ್ತು ನಾ ವೇದಿಕೆ ಮೇಲೆ ನನ್ನ ಹಿರಿಯರಿಗೆ ಕೇಳ್ಕೊತೀನಿ, ಮತ್ತೆ ವೇದಿಕೆ ಮುಂಬಾರಿ ಕೂತಂತ ನನ್ನ ಆತ್ಮೀಯರಿಗೆ ಅಣ್ಣ ತಮ್ಮರಿಗೆ ಕೇಳ್ಕೊತೀನಿ. ಇವತ್ತು ಬಗಲೂರಿನಲ್ಲಿ ನಾವು ಸುಮಾರು ಒಂದು 90% ಕೃಷಿಯನ್ನು ನಂಬಿ ಜೀವನ ಮಾಡ್ತೀವಿ. ಯಾಕಂದ್ರೆ ನಮ್ಮ ಸಣ್ಣ ಗ್ರಾಮದಲ್ಲಿ
ಯಾರು ಒಂದು ಸರ್ಕಾರ ನೌಕರಸ್ಥರು ಒಂದು 10% ಇದ್ದಿರಬಹುದು. ನಾವು 365 ದಿನಗಳ ಕಾಲ ಆ ಭೂಮಿ ತಾಯಿಯನ್ನು ನಂಬಿ ಅದು ಬಿತ್ತನೆ ಮಾಡಿ ವಾತಾವರಣದಲ್ಲಿ ನಿಸರ್ಗವಾಗಿ ಒಂದು ಒಳ್ಳೆ ವಾತಾವರಣ ಬಂದಾಗ ಆ ಬೆಳೆದಂತ ಭೂಮಿ ಅದು ನಮ್ಮ ಫಲ ಕೊಡಬೇಕಾದ್ರೆ 365 ದಿನ ಹೋಗ್ತಾ. ಈ ಫಲ ಕೊಡಕ್ಕೆ ಜಗತ್ತಿನಲ್ಲಿ ಯಾರಾದ್ರೂ ಇದ್ರು ಇದು ರೈತರು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಸಲು ಬಯಸ್ತೀನಿ. ಒಂದು ಸರ್ಕಾರಿ ನೌಕರಸ್ಥರ ಒಂದು ತಿಂಗಳ 30 ದಿನದ ತನಕ ಪೇಮೆಂಟ್ ಬರ್ದು ಆತನ ಸಾಕ್ಷಿ ಇರ್ತ. ಒಂದು ವ್ಯಾಪಾರಸ್ಥರು ಒಂದು ಗಾಡಿ ಮಾರಬಾರ್ದ ಇದ್ರ ನಮ್ಮ ಪೇಮೆಂಟ್ ಉಳಿದ್ರು ಆತನ ಸಾಕ್ಷಿ ಇರ್ತ. ಆದ್ರೆ ನಮಗೆ ಯಾವುದೂ ಸಾಕ್ಷಿ ಇರಲ್ಲ. ಆ ಸೋಮಲಿಂಗೇಶ್ವರ ಆಶೀರ್ವಾದ ಈ ಜಗದ್ಗುರು ರೇವಣ ಸಿದ್ದೇಶ್ವರ ಆಶೀರ್ವಾದ ಪರಮಾತ್ಮನಾಗ ನಾವು ಬಿತ್ತನೆ ಮಾಡ್ತೀವಿ. ಈಗ ಈ ಸಂದರ್ಭ ಮುಖಾಂತರ ಯಾಕೆ ಹೇಳ್ತೀನಿ ಈ ಮಾತಂದ್ರ, ನಾವು ಇವತ್ತು ಬಗಲೂರ ಗ್ರಾಮದಲ್ಲಿ ಒಂದು 70% ಕಬ್ಬು ಬೆಳೆಗಾರಿವಿ. ನಾವು 70% ಕಬ್ಬು ಬೆಳೆಗಾರಿದ್ದ ನಮ್ಮ ತೂಕದಲ್ಲಿ ಮೋಸ ಆತ. ಸೂತಕದ ನಮ್ಗೆ 10 ಸಕ್ಕರೆ ಕಾರ್ಖಾನೆಗಳವ. ತೂಕದಲ್ಲಿ ಮೋಸ ಆತ, ಕಬ್ಬಿನ ಇಳುವರಿಯಲ್ಲಿ ಕುಂಠಿತ ಆತ, ಯಾವುದೋ ಒಂದು ನಮ್ಮ ರೈತರ ಬೆಲೆಯಲ್ಲಿ ಕೂಡ ತೊಂದರೆ ಆಗ್ತದ. ಮುಂದಿನ ನವೆಂಬರ್ 15ನೇ ತಾರೀಕಿಗೆ ಒಳಗಾಗಿ ಬಗಲೂರ ಗ್ರಾಮದಲ್ಲಿ ಒಂದು ಭವ್ಯ ಮಂದಿರದ ಸೋಮಲಿಂಗೇಶ್ವರ ಆವರಣದಲ್ಲಿ ಒಂದು ಕಬ್ಬು ಬೆಳೆಗಾರರ ಸಂಘ ಉದ್ಘಾಟನೆ ಮಾಡ್ಬೇಕನ್ನೋ ಒಂದು ನನ್ನ ಒಂದು ಆಸೆ ಇದೆ. ಎಲ್ಲ ಈ ಆಸೆಗೆ ವೇದಿಕೆ ಮೇಲೆ ಕೂತಂತ ಗಣ್ಯರಿಗಿರ್ಬೋದು, ವೇದಿಕೆ ಮುಂಬೈದಲ್ಲಿ ಕೂತರು ಎಲ್ಲರೂ ಕೂಡ ಒಂದು ಸಹಕರಿಸರ ಮುಂದಿನ ಒಂದು ನವೆಂಬರ್ 15ರ ಒಳಗಾಗಿ ಒಂದು ಸೋಮಲಿಂಗೇಶ್ವರ ಆವರಣದಲ್ಲಿ ಒಂದು ಕಬ್ಬಿನ ಒಂದು ರೈತ ಸಂಘಟನೆ ಒಂದು ಉದ್ಘಾಟನೆ ಮಾಡಬೇಕು. ಆ ಸಂಘಟನೆಗೆ ನಮ್ಮ ರೈತರ ಜೀವನಾಡಿಯಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಮತ್ತು ಚುನ್ನಪ್ಪ ಪೂಜಾರಿ ಅವರು ಒಂದು ಬೆಳಗಾವಿಯಿಂದ ಈ ಬಗಲೂರು ಗ್ರಾಮಕ್ಕೆ ಕರೆಸಿ ಒಂದು ಅದ್ದೂರವಾಗಿ ಅನ್ನೋ ಒಂದು ರೈತರ ಸಂಘಕ್ಕೆ ಚಾಲನೆ ಕೊಡಬೇಕನ್ನೋ ನನ್ನ ಆಸೆ ಇದೆ. ನಿಮ್ಮೆಲ್ಲರ ಪರವಾಗಿದ್ದರಿಂದ ಆ ಕಾರ್ಯಕ್ರಮವನ್ನು ಬರತಕ್ಕಂಥ ನವೆಂಬರ್ 15 ಒಂದು ಕಾರ್ಖಾನೆ ಚಲುವಾಗುವ ಸಂದರ್ಭದ ಒಳಗಾಗಿ ನಾವು ಕಾರ್ಯಕ್ರಮ ನಡೆಸ್ಕೊಳ್ಬೇಕಾಗಿದೆ ಅನ್ನೋ ಸಹಕಾರದಿಂದ. ಈ ಸಹಕಾರಕ್ಕೆ ಇಲ್ಲಿ ಏನಾದರೂ ನಾನೊಬ್ಬ ಪಂಚಾಯತಿ ಸದಸ್ಯನಲ್ಲ, ಒಬ್ಬ ರಾಜಕೀಯವನಲ್ಲ, ನಾನು ಒಬ್ಬ ಸರ್ಕಾರಿ ನೌಕರಸ್ಥನಲ್ಲ. ನಿಮ್ಮೆಲ್ಲರ ಗ್ರಾಮದ ದೇಣಿಗೆ ಮುಖಾಂತರ ಅವರನ್ನು ಕರೆಸಿ ಸ್ವಾಗತ ಮಾಡಿ ಇದೇ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಮಾಡಬೇಕಂತ ನನ್ನ ಆಸೆ ಇದೆ. ಆಸೆದಂತೆ ನಮ್ಮೆಲ್ಲರ ಸಂಘ ಸಹಕಾರದೊಂದಿಗೆ ಮಾಡ್ಕೊಂಡು ಹೋಗುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆದರೂ ಕೂಡ ನಾನು 365 ದಿನ ನಂಬಿ ನಾನು ಜೀವನ ಮಾಡುವಂತ ರೈತ. ನಾನು ಯಾರ ಜೊತೆಯಲ್ಲಿ ಸವಾಲಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ದೇಣಿಗೆಯನ್ನು ಸಲ್ಲಿಸಲ್ಲ. ನನ್ನ ಬಡವನ ದೇಣಿಗೆ ಅಂತ ತಿಳ್ಕೋರಿ, ಭಿಕ್ಷಕನ ದೇಣಿಗೆ ಅಂತ ತಿಳ್ಕೋರಿ. ನಂದು ಕೂಡ 5,001 ರೂಪಾಯಿ ದೇಣಿಗೆಯನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತೆ ಮುಂದಿನ ಕಾರ್ಯಕ್ರಮ ನಡೆಸ್ಕೊಳ್ಳೋಕೆ ಅವಕಾಶ ಮಾಡಿಕೊಡೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಕೊತ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್, ರೈತ ಸಂಘ, ರೈತ ಸಂಘ, ರೈತ ಸಂಘ. ರೈತರೇ ದೇಶದ ಬೆನ್ನೆಲುಬು, ರೈತರಿಲ್ಲದರೆ ನಾವು ಯಾರೂ ಇಲ್ಲ ಎಂಬ ಮಾತಿನಂತೆ ಇದುವರೆಗೂ ಕಾರ್ಯಕ್ರಮ ಕುರಿತು ತಮ್ಮ ಅನಿಸಿಕೆಯನ್ನು ಹೇಳಿರ್ತಕ್ಕಂಥ ಶ್ರೀಶೈಲ್ ಗತ್ರಿಗೆ ಅವರಿಗೆ ವೇದಿಕೆಯ ಮುಖಾಂತರ ಅವರಿಗೆ ಧನ್ಯವಾದಗಳು. ಈಗ ಸಮಯ ಬಾಳಾಗಿರೋದ್ರಿಂದ ಕೇವಲ 2 ಮಾತುಗಳಲ್ಲಿ ನಮ್ಮ ಬೀರ್ಲಿಂಗ್ ಪೂಜಾರಿ ಹಾಗೂ ಶ್ರೀ ಉಮೇಶ್ ಹೆಂಗಂಚಿ ಅವರು 1-2 ಮಾತುಗಳು ಆಡಬೇಕು. ನಂತರ ಆಮೇಲೆ ಗುರುಗಳ ಆಶೀರ್ವಚನದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. 2 ಮಾತು. ಮೊದಲಿಗೆ ನಮ್ಮ ಊರಿನ ದೇವರಾದ ಸೋಮಲಿಂಗೇಶ್ವರ ದೇವರಲ್ಲಿ ನನ್ನ ನಮನಗಳು. 2ನೇದು ಈ ಕಮಿಟಿಗೆ ನನ್ನ ದೊಡ್ಡ ನಮನಗಳು. ನಮ್ಮನ್ನು ಕರೆಸಿ ಇಲ್ಲಿ ಉತ್ಸುಕತೆ ಅದಕ್ಕೆ ಮೂಲ ಕಾರಣ ಈ ಕಮಿಟಿಗೆ. ಆ ಕಮಿಟಿಗೆ ನಾನು 10,001 ರೂಪಾಯಿ ಕಾಣಿಕೆ ನೀಡುತ್ತೇನೆ. 2 ಮಾತಿನ ಮುಗಿಸ್ತೇನೆ. ಧನ್ಯವಾದಗಳು ಈ ಒಂದು ಬೀರ್ಲಿಂಗ್ ಪೂಜಾರಿ ಅವರಿಗೆ ವೇದಿಕೆ ಮುಖಾಂತರ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿ ಆಗಿರ್ತಕ್ಕಂಥ ಆತ್ಮೀಯರಾಗಿದ್ದ ಶ್ರೀ ಉಮೇಶ್ ಹೆಂಗಂಚಿ ಇವರು ಕಾರ್ಯಕ್ರಮ ಕುರಿತು 2 ಸಂಕ್ಷಿಪ್ತವಾಗಿ. श्री सोमलिंगेश्वर महाराज की जय, श्री सोमलिंगेश्वर महाराज की जय. ओम ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಸೋಮಲಿಂಗೇಶ್ವರ 16ನೇ ಜಾಸ್ತ್ರ ಮಹೋತ್ಸವದ ಅಂಗವಾಗಿ ಶ್ರೀ ಸಿದ್ದೇಶ್ವರ ಗೆಳೆಯ ಬಳಗದವರು ಎಲ್ಲ ಯುವಕ ಮಿತ್ರರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಏಕೆಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಸಿದ್ದೇಶ್ವರ ಗೆಳೆಯರು ನನಗೆ ಫೋನ್ ಮಾಡಿ, ಸರ್ ನಿಮ್ಮ ಹೆಸರು ಒಂದು ನಮ್ಮ ಕೊಡ್ತೀವಿ ಅಂದಾಗ ನಾನು ಒಪ್ಕೊಂಡೆ. ಪ್ರತಿ ಸಲ ಒಪ್ಕೊಂಡೆ ಕರೆ. ಆದ್ರೆ ನನಗೆ ಫಸ್ಟ್ ಪ್ರಯೋಗದಲ್ಲಿ ನನ್ನ ಹೆಸರಿತ್ತು. ಆದರೆ ನನ್ನ ಅನಿವಾರ್ಯ ಕಾರಣದಿಂದ ತಮ್ಮ ನನಗೆ ಬರೋಕ್ಕಾಗಲ್ಲ, ಆದರೆ 2ನೇ ಪ್ರಯೋಗಕ್ಕೆ ನಾನು ಖಂಡಿತವಾಗಿ ಬರ್ತೀನಿ ಅಂತ ಹೇಳಿ ಅವರಿಗೆ ಮಾತು ಕೊಟ್ಟು ನನ್ನ ವೈಯಕ್ತಿಕ ಕಾರಣದಿಂದ ನಾನು ಬರದಿದ್ದಕ್ಕೆ ಅವರಲ್ಲಿ ಕ್ಷಮೆಯಾಚನೆ ಮಾಡ್ತೇನೆ. ಅದೇ ತರವಾಗಿ ಈ ವೇದಿಕೆಯಲ್ಲಿ ಆಸೀನರಾಗಿರುವಂತ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳಿಗೆ ನನ್ನ ಕೋಟಿ
ನಮನಗಳನ್ನು ಸಲ್ಲಿಸುತ್ತಾ ಪ್ರತಿ ವರ್ಷವೂ ಇದೇ ತರನಾಗಿ ಶ್ರೀ ಸಿದ್ದೇಶ್ವರ ಯುವಕ ಮಂಡಳಿಯವರು ಹಾಗೂ ಮೊದಲಿನ ಶ್ರೀ ಮುಕ್ತಾನಂದೇಶ್ವರ ಯುವಕ ಮಂಡಳಿಯವರು ಕೂಡ ಅವರಿಗೆ ಸಪೋರ್ಟವಾಗಿ ನಿಲ್ಲುತ್ತೇವೆ ಅಂತ ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ತಮ್ಮ ಅನಿಸಿಕೆಗಳನ್ನ ನೀಡಿರ್ತಕ್ಕಂಥ ಉಮೇಶ್ ಹೆಂಕಚ್ಚಿ ಅವರಿಗೆ. ಈಗ ಕೊನೆಯದಾಗಿ ನಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವೇದಮೂರ್ತಿ ಗುರುಲಿಂಗಯ್ಯ ಮಹಾಸ್ವಾಮಿಗಳವರ ಆಶೀರ್ವಚನದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ದಯವಿಟ್ಟು ಆಶೀರ್ವಚನವನ್ನ ನೀಡಬೇಕಾಗಿ ಗುರುಗಳಲ್ಲಿ ವಿನಂತಿ. ಭಾರತ್ ಮಾತಾ ಕಿ ವಂದೇ. ಸದ್ಗುರು ಸೋಮಲಿಂಗೇಶ್ವರರ 16ನೇಯ ಜಾತ್ರಾ ಮಹೋತ್ಸವದ ದ್ವಿತೀಯ ಪ್ರಯೋಗದ ಉದ್ಘಾಟಕರು, ಅತಿಥಿಗಳು ಅವರಿವರೆನ್ನದೇ ಈ ನಾಟಕಕ್ಕೆ ಆಗಮಿಸಿದ ಸರ್ವ ಎನ್ನ ಬಂಧುಗಳೇ ಹಾಗೂ ಸಂಗೀತ ಕಲಾ ಬಳಗವೇ, ಪ್ರೇಕ್ಷಕರೇ, ನಿಮ್ಮೆಲ್ಲರ ಅಂತಃಕರಣದಲ್ಲಿ ಹುದುಗಿರುವ ಆ ದಿವ್ಯ ಪರಂಜ್ಯೋತಿಗೆ ಶರಣ ಸಮರ್ಪಣೆಯನ್ನು ಮಾಡಿ, ಸೂರ್ಯನು ತನ್ನ ಪಥವನ್ನು ಬದಲಾಯಿಸುವ ಈ ಸಮಯದಲ್ಲಿ ನಮ್ಮೂರ ಸೋಮಲಿಂಗೇಶ್ವರರ ಜಾತ್ರೆ ಬಹು ಜೋರ. ಇಂಥ ಒಂದು ಧರ್ಮದ ಕಾರ್ಯಕ್ರಮದಲ್ಲಿ ಆ ಸೂರ್ಯನು ತನ್ನ ಪಥವನ್ನು ಬದಲಿಸುವ ಹೊತ್ತಿನಲ್ಲಿ ನಾವು ನಮ್ಮ ಪಥವನ್ನು ಬದಲಿಸಬೇಕು. ಯಾವ ಪಥ ಅಂದರೆ ನಮ್ಮಲ್ಲಿರತಕ್ಕಂಥ ಅವಗುಣಗಳು, ನಮ್ಮಲ್ಲಿರತಕ್ಕಂಥ ದುಷ್ಟ ಗುಣಗಳು ಆ ಸದ್ಗುರು ಸೋಮಲಿಂಗನ ಪಾದಕ್ಕೆ ಹಕ್ಕಿ ನಮ್ಮ ಪಥವನ್ನು ಬದಲಿಸುವ ಮುಖಾಂತರ ನಾವು ಆ ಸದ್ಗುರುವಿಗೆ ಪಾತ್ರರಾಗಬೇಕು. ಯಾಕಂದ್ರ ಇದು ಮಾತಾಡುವ ಹೊತ್ತಲ್ಲ, ಟೈಮ್ ಬಹಳ ಆಗ್ಯದ. ಒಂದು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತಾನಂ ಅಧರ್ಮಸ್ಯ ಸೃಜಮ್ಯಹಂ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧ ಮಾಡ್ತಾನೆ. ಇಲ್ಲಿ ಹಲೋ, ಇಲ್ಲಿ ಧರ್ಮದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧ ಮಾಡಿದ್ದಾನೆ. ಇಲ್ಲಿ ನಮ್ಮ ಸಿದ್ದೇಶ್ವರ ಯುವ ಬಳಗ ಏನು ಮಾಡಿದೆ ಅಂದ್ರೆ ಅದೇ ಧರ್ಮದ ನುಡಿ ಬೆಂಕಿಯ ಕಿಡಿ. ಎಂಥ ಅದ್ಭುತವಾಗಿರ್ತಕ್ಕಂಥ ನಾಟಕ. ಕಲಾಭಿಮಾನಿಗಳೇ, ತಾವು ಈ ನಾಟಕದಲ್ಲಿ ಇರತಕ್ಕಂಥ ಸತ್ಕೃತಿಯನ್ನು ತಮ್ಮ ಮನಸ್ಸಿನಲ್ಲಿ ಅಳವಡಿಸಿಕೊಂಡು ದುಷ್ಕೃತಿಯನ್ನು ಕಡೆಗಾಣಿಸಿ ಒಳ್ಳೆಯ ಸತ್ಯತನದಿಂದ ನಡೆದು ಈ ಸೋಮಲಿಂಗೇಶ್ವರರ ಕೃಪೆಗೆ ಪಾತ್ರರಾಗಬೇಕೆಂದು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಗಳಿಗೆ. ಈಗ ಒಂದು ವಿಶೇಷ ಸನ್ಮಾನ. ನಮ್ಮ ಈ ಒಂದು ನಾಟಕದ ಸತತವಾಗಿ ಒಂದು ತಿಂಗಳ ಕಾಲ ನಮ್ಮ ನಾಟಕದ ಪಾತ್ರಧಾರಿಗಳಿಗೆ ತಮ್ಮ ತೋಟದ ಮನೆಯನ್ನ ನೀಡಿರ್ತಕ್ಕಂಥ ಮಾಲೀಕರಾಗಿರ್ತಕ್ಕಂಥ ಶ್ರೀ ಗುಂಡೂರಾವ್ ಪಾಟೀಲ್ ಅವರಿಗೆ ಶ್ರೀ ಗುರುಗಳಿಂದ ವಿಶೇಷ ಸನ್ಮಾನ. ಮಾನವೀಯ ಬಡಿ ಕಠಿಣ ಶ್ರೀಗಳಿಗೆ. ಈಗ ಕೊನೆಯದಾಗಿ ಕಾರ್ಯಕ್ರಮದ ವಂದನಾರ್ಪಣೆ. ಈ ಒಂದು ಶ್ರೀ ಸೋಮಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ದ್ವಿತೀಯ ಪ್ರಯೋಗದ ನಾಟಕದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಶ್ರೀಗಳಿಗೂ
ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಿಗೂ, ಜ್ಯೋತಿ ಬೆಳೆಸಿದಂತ ಮಾನ್ಯರಿಗೂ, ಭೂಮಿ ಪೂಜೆಯನ್ನು ನೆರವೇರಿಸಿದಂತ ಮಾನ್ಯರಿಗೂ, ಸಸಿಗೆ ನೀರೇರಿಸಿದಂತ ಮಾನ್ಯರಿಗೂ, ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮಾನ್ಯರಿಗೂ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾನ್ಯರಿಗೂ, ಅವರಿವರೆಲ್ಲದೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳಿಗೂ, ಗಣ್ಯ ಮಾನ್ಯರಿಗೂ ಈ ಒಂದು ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಗೆಳೆಯರ ಬಳಗ ಹಾಗೂ ಸಮಸ್ತ ಬಗಲೂರು ಗ್ರಾಮದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಾಟಕ ಪ್ರಾರಂಭವಾಗ್ತದೆ. महेश्वर गुरुदेव साक्षात् परब्रह्म तस्मै श्री गुरुवे गुरुवे
ಗೌರಿ ನಿರಂತರ ವಿಭೂಷಿತವಾ